ಪ್ರತಿನಿತ್ಯ ನಮ್ಮ ಕಣ್ಣು ಮುಂದೆ ನಾವು ಪ್ರತಿನಿತ್ಯ ನಮ್ಮ ಕಣ್ಣು ಮುಂದೆ ನಾವು ಹಲವು ವಿಪರ್ಯಾಸಗಳನ್ನು ನೋಡುತ್ತೀವಿ, ಮತ್ತದು ಸತ್ಯವೂ ಆಗಿದೆ. ನೀವು ಹಾಲು ಹಾಕವ್ ನೋಡ್ರಿ, ಹಾಲು ಹಾಕವ ಎಷ್ಟು ವಿಪರ್ಯಾಸ ಅಂದ್ರೆ, ಹಾಲು ಹಾಕವ ಮನೆ ಹೋಗಿ ಹಾಕಬೇಕು. ಆದ್ರೆ ಹೆಂಡದ ಅಂಗಡಿ ಮುಂದೆ, ಅಲ್ಕೋ ಹಾಲಿನ ಅಂಗಡಿ ಮುಂದೆ ಕಿವಿ ಇರ್ತೈತಿ. ಇದು ವಿಪರ್ಯಾಸ. ಇದು ಹಾಲಿನ ಅಂಗಡಿ ಮುಂದಿರೋದಿಲ್ಲ, ಹಾಲು ಹಾಕವ ಮನೆ ಅಡ್ಡಾಡ್ಬೇಕು. ಆದ್ರೆ ಅಲ್ಕೋ ಹಾಲಿನ ಅಂಗಡಿ ಮುಂದೆ ಕಿವಿ ಹಚ್ಚಿರ್ತಾರೆ ಜನ. ಯಾವನಿಗೆ ಒಂದು ಲಿವರ್ ಫೇಲ್ ಆಗಿತ್ತಂತ, ಕುಡ್ದು ದೇವ್ರಿಗೆ ಹೇಳದ್ನಂತ, ಯಪ್ಪ ಭಗವಂತ ನನಗೆ ಹಲ್ಲು ಬೇಕಾದ್ರೆ 2 ಕೊಡು, ಲಿವರ್ ಮಾತ್ರ 32 ಕೊಡು ನೀನಂತ. ಒಂದು ಫೇಲ್ ಆದ್ರೂ ಎಕ್ಸ್ಟ್ರಾ ಇರಲಿಲ್ಲ, ಅದು ಸ್ಟೆಫ್ನಿ ಇದ್ದಂಗ. ಎಷ್ಟು ಮಂದಿ ನಾ ಮಠದಾಗ ಎಷ್ಟೋ ತಾಯಂದ್ರೆ ಬರ್ತಾರೆ, ಯಪ್ಪ ಇವ್ರಪ್ಪ ಹುಡುಗನ ಕರ್ಕೊಂಬಂದು ಹೇಳ್ತಿರ್ತಾರೆ ತಾಯಿ, ಯಪ್ಪ ಈ ಹುಡುಗನಪ್ಪ ಬರೇ ಕುಡ್ದು ಮನಿಗೂ ಏನೂ ಕೊಡಲ್ಲ, ನಾನಾ ಉದ್ಯೋಗ ಖಾತ್ರಿ ಮಾಡಬೇಕು, ಇನ್ನೊಬ್ಬರು ಹೊಲದಾಗ ಕೂಲಿ ಮಾಡಬೇಕು, ಅವಕ್ಕೆ ಯಾರೂ ಜೋಪಾನ ಮಾಡೋರಿಲ್ಲ, ಸಾಲಿ ಕಲ್ಸಕ್ಕೆ ಅವ ಕೊಡೋದಿಲ್ಲ, ನಿನ್ನ ಮಠದಾಗ ಬಿಟ್ಟು ಹೋಗ್ತೀನಿ ಮಡಗನಿ ಅಂತ ಒಂದು ಸುಮಾರು ಸಾವಿರಾರು ತಾಯಂದಿರು ಹಾಸ್ಟೆಲ್ನಲ್ಲಿ ಅಂಥ ಮಕ್ಕಳನ್ನ ಬಿಟ್ಟಾರ. ನೂರಾರು ತಾಯಂದಿರು ಅಂದ್ರೆ ನಮ್ಮಲ್ಲಿ ಅವರಷ್ಟೇ ಅಲ್ಲ, ಭಾಳಷ್ಟು ಜನ ಇವತ್ತು ಕುಡಿತಕ್ಕೆ ಎಷ್ಟು ದಾಸರಾಗಿದ್ದಾರೆ. ಇದು ಸರ್ಕಾರಗಳು, ಮಠಗಳು, ಇನ್ನೊಂದು ಸಂಘ ಸಂಸ್ಥೆಗಳು ಬಹಳಷ್ಟು ಇದರ ಬಗ್ಗೆ ಇದು ಹೋಗಲಾಡಿಸ್ಬೇಕು ಅಂತ ಕೆಲಸನೂ ಮಾಡಿದ್ದಾರೆ. ಸರ್ಕಾರ ಮಾಡಲಿ, ಸಂಘ ಸಂಸ್ಥೆಗಳು ಮಾಡಲಿ, ಪ್ರಶ್ನೆ ಇಲ್ಲ. ಇದು ಕೆಟ್ಟದ್ದು ಅಂತ ನನ್ನ ಆತ್ಮಕ್ಕೆ ತಿಳಿಯುವವರೆಗೆ ಅವನು ಬಿಡುವುದಿಲ್ಲ. ಮೊದಲು ನನ್ನ ಆತ್ಮಕ್ಕೆ ತಿಳಿಬೇಕದು ಅಷ್ಟೆ. ಇದಕ್ಕೆ ಮೀರಿ ಕೆಲವು ಮಂದಿ ಇರ್ತಾರೆ, ಅವ್ರು ಎಷ್ಟು ದಾಸರಾಗಿ ಮನ್ಯಾಗ ಹೇಳ್ತಿರ್ತಾರೆ ಬೇಡ ಇದು ಕುಡಿಯೋದು ಅಂತಂದ್ರು, ಅವ್ರು ಬಿಟ್ಟರೆ ನಿನ್ನ ಬಿಡ್ತೀನಿ ಇದನ್ನು ಬಿಡೋದಿಲ್ಲ ನೋಡು ಅಂತ ಇರ್ತಾರೆ. ಅವ್ರು ಅಷ್ಟು ಗಟ್ಟಿ ನಿರ್ಧಾರ ಮಾಡಿರ್ತಾರೆ. ಅಲ್ಲೊಬ್ರು ಅಮ್ಮ ಕುಂತಾರಲ್ಲ, ಸಂಪತ್ ಪಾಲ್ ದೇವಿ, ಉತ್ತರ ಪ್ರದೇಶ ಆಯೇ ಹೇ. ಈಗ ಚಪ್ಪಾಳಿ ಬಡಿತೀರಿ ನೀವು, ಅವ್ರ ಬಗ್ಗೆ ಹೇಳಿದ್ರು ಒಬ್ರು ಚಪ್ಪಾಳಿ ಬಡುದಿಲ್ಲ ನೀವು. ಶಿ ಈಸ್ ಎ ವೆರಿ ಸ್ಪೆಷಲ್ ಗೆಸ್ಟ್ ಫಾರ್ ಅಸ್. ಆ ಅಮ್ಮ ಏನು ಮಾಡ್ಯಾಳ ಅಂದ್ರೆ, 12ನೇ ವರ್ಷಕ್ಕೆ ಮದುವೆ ಆತಕ್ಕಿಗೆ, 20 ವರ್ಷಕ್ಕೆ 5 ಮಂದಿ ಮಕ್ಕಳು, ಬಡತನ, ಮನಿ ಮಗಳೊಂದು ಬಡವ ಕುಟುಂಬ. ಅವ ಗಂಡ ಬರೇ ಕುಡ್ದು ಬಂದು ಹೆಣ್ತಿಗೆ ಬಡಿತಿದ್ನಂತ. ಮತ್ತು ಇವು ಕುಡ್ದು ಬಂದು ಹೆಣ್ಮಕ್ಳಿಗೆ ಬಡಿಯೋರ್ದು ಒಂದು ಸಂಖ್ಯೆ ಭಾಳ ಆತು ಊರಾಗ. ಕುಡಿಯೋದು, ಹೆಣ್ಮಕ್ಳನ್ನ ಹಾಕೊಂಡು ಬಡಿಯೋದು, ಈ ಹೆಣ್ಮಕ್ಳಿಗೆ ಸಾಕಾತ್. ಈ ಅಮ್ಮ ಏನು ಮಾಡಲ್ಲ ಅಂದ್ರೆ, ಬರೇ ಇವು ದುಡಿಯೋರು ನಾವು, ಕುಡಿಯೋರು ಅವರು. ಕುಡ್ದು ಬಂದು ಬರೇ ಬಡ್ಕೊಂತ ಅಡ್ಡಾಡಿದ್ರೆ ನಾವು ಸಂಸಾರ ಹೆಂಗೆ ಕಟ್ಟೋದಂತ ತಿಳ್ಕೊಂಡು ಒಂದು ಗುಲಾಬಿ ಗ್ಯಾಂಗ್ ಅಂತ ತಯಾರು ಮಾಡಲು. ಊರಾಗ ಒಂದು 7-8 ಮಂದಿ ಕೂಡಿಸ್ಕೊಂಡು ಅಕ್ಕಿ ಏನು ಮಾಡಲು ಅಂದ್ರೆ, ಒಟ್ಟ ಚಲೋ ಬಡಿಗೆ लट्टा लाठी का बारे में बोल रहा हूं मैं. हाँ, आप बाद में वो बोलेंगे, आपको हिंदी में समझाएंगे. ಅಂದ್ರೆ ನಾ ಸ್ವಲ್ಪ ಕನ್ನಡದಾಗ ಚಲೋ ಹೇಳಿದ್ನಿ ಅಂದ್ರೆ ಹಿಂದಿ ತಿಳಿತೈತಿ ನಿಮಗೆ ಆಮೇಲೆ. ಆಕಿ ಏನು ಮಾಡಿದ್ಲು ಅಂದ್ರೆ, ಚಲೋ 7-8 ಮಂದಿ ಕೂಡಿ ಮುರಿ ನಮ್ಮ ಕರ್ನಾಟಕದ ಬಡಿಗೆ ಮುರಿತಾವ, ಉತ್ತರ ಪ್ರದೇಶದ ಬಡಿಗೆ ಜಲ್ದಿ ಮುರಿದಿಲ್ಲ. ಚಲೋ ಲಟ್ಟ ಬಡಿಗೆ ತಗೊಂಡು 7-8 ಮಂದಿ ಕೂಡಿ ಮೊದಲು ಏನು ಮಾಡಿದ್ಲಂದ್ರೆ, ಇವಕ್ಕೆ ಥಳಸಿದ್ರಿ ಇವಕ್ಕೂ ಬೇಷ್. ಆಮೇಲೆ ಊರಾಗೇನು ಹೊರಗೆ ಅಂಗಡಿ ಇರ್ತಾವಲ್ಲ, ಅಂಗಡಿ ಮತ್ತು ಅವ್ರೇನು ಗಾಡಿ ತೊಗೊಂಬರ್ತಾರಲ್ಲ, ಅವ್ರನ್ನ ಎಬ್ಸಿದ್ರು. ಅಕ್ಕಿ ಹಿಂಗೆ ಮಾಡಿ ಸಾಲಿ ಕಲೀಲಾರ್ದ ಹೆಣ್ಮಗಳಾಕಿ ಏಟು ಬಿಟ್ಟಿದ್ದು ಗೊತ್ತನ್ನದ್ರಾಗ. ಸಾಲಿ ಕಲೀಲಾರ್ದ ಹೆಣ್ಮಗಳು ಗುಲಾಬಿ ಗ್ಯಾಂಗ್ ಕಟ್ಟಿಕೊಂಡು ಸುಮಾರು ಹಳ್ಳಿಗಳಲ್ಲಿ ಈ ಕುಡಿತದ ದುಶ್ಚಟದಿಂದ ಬಿಡಿಸುವ ಕೆಲಸ, ಮಹಿಳಾ ಸಬಲೀಕರಣ, ಅತ್ಯಾಚಾರಗಳ ಬಗ್ಗೆ ಜಾಗೃತಿ ಮಾಡಿ
ಸುಮಾರು ಸಾಲಿ ಕಲೀಲಾರದ ಹೆಣ್ಮಗಳು ಒಂದು ಗುಲಾಬಿ ಗ್ಯಾಂಗ್ ಕಟ್ಟದ್ರಲ್ಲಿ 4 ಲಕ್ಷ ಜನ ಸದಸ್ಯರದರ ಆ ಗುಲಾಬಿ ಗ್ಯಾಂಗಿಗೆ. ಆಮೇಲೆ ಅಕ್ಕಿ ಬಗ್ಗೆ ಮಾಧುರಿ ದೀಕ್ಷಿತ್ ಒಂದು ಸಿನಿಮಾ ಮಾಡಿದ್ರು. ಆಮೇಲೆ ಒಬ್ಬ ಘಾಂಟೇಲ ಅನ್ನುವಂಥ ಒಬ್ಬ ರೈಟರ್, ಘಾಂಟಾನೆಲ್ಲ ಅನ್ನುವಂಥ ಒಬ್ಬ ರೈಟರ್ ಆಕಿ ಬಗ್ಗೆ ಒಂದು ಪುಸ್ತಕ ಬರೆದ. ಅಂದ್ರೆ ಆಕಿಗೆ ಬಂದಂಥ ಅನೇಕ ಪ್ರಶಸ್ತಿಗಳು ಬಂದಾವ. ಮಹಿಳಾ ಸಬಲೀಕರಣದ ಬಗ್ಗೆ ಬಹಳ ದೊಡ್ಡ ಕೆಲಸ ಮಾಡ್ಯಾಳಕ್ಕಿ. ಮತ್ತೆ ಆಕಿಗೆ ಯಾಕೆ ಕರ್ಸಿರಿ ಅಪ್ಪರ ನೀವು ಅಂದ್ರೆ, ಆಕಿಗೆ ಏನು ಉತ್ತರ ಪ್ರದೇಶಕ್ಕೆ ಕಳಿಸೋದಿಲ್ಲ, ಇನ್ನು ಇಲ್ಲೇ ಕರ್ನಾಟಕದಾಗ ಇಟ್ಕೊಂತೀವಿ ಆಕಿಗೆ. आप अभी उत्तर प्रदेश नहीं जाएंगे, आप यहीं पर रहेंगे, आपको लाठी हम सप्लाई करेंगे. अभी अभी गांव गांव में जाएंगे, गुलाबी गैंग यहां पर भी रहेगा. अभी हिंदी समझते, देखो आप बोल रही थी इनको हिंदी समझ में नहीं आएगा. ಅವರು ಇದನ್ನ ಯಾಕೆ ಕರ್ಸಿದೆ ನಾನು ಅವ್ರಿಗೆ ಅಂದ್ರೆ, ಮತ್ತೆ ನೀವು ಹೆಣ್ಮಕ್ಳು ಲಾಠಿ ತಯಾರು ಮಾಡಿರಿ ಸುಮ್ಮನೆ ಹೇಳಾಕ ಅವ್ರಿಗೆ ಕರೆಸಿದ್ದು. ಆದ್ರೆ ಈ ಚಟದಿಂದ ಮುಕ್ತ ಆಗಬೇಕು ಸಮಾಜ. ಎಷ್ಟು ಜನ ಮಕ್ಕಳು ಅನಾಥರಾಗ್ತಾ ಇದ್ದಾರೆ ಇದರಿಂದ. ಒಂದು ಹುಡುಗ ಬಾರ್ನ್ಯಾಗ ಕೆಲಸ ಮಾಡ್ತಿತ್ತಂತ. ಒಬ್ಬ ಯಜಮಾನ ಕುಡ್ಯಾಕ ಬಂದಾಗ ಬಾರಿನಲ್ಲಿ ಕೆಲಸ ಮಾಡುವಂಥ ಹುಡುಗಗ ಕುಡ್ಯಾಕ ಬಂದ ಮನುಷ್ಯ ಹೇಳದ್, ನನ್ನ ಸಣ್ಣ ಮಗು ಆ ಬಾರ್ನ್ಯಾಗ ಬಾಟ್ಲಿ ಎತ್ತಿ ಕೊಡ್ತಿತ್ತಂತ ಅವನಿಗೆ. ನೀ ಸಣ್ಣ ಹುಡುಗ, ನೀ ಬಾರ್ನ್ಯಾಗ ಕೆಲಸ ಮಾಡಬಾರ್ದಪ್ಪ, ನೀ ಇಲ್ಯಾಕೆ ಬರಕ್ಕೆ ಹೋಗಿದ್ದಿ ಅಂತ ದೊಡ್ಡ ಯಜಮಾನ ಹುಡುಗಗೆ ಹೇಳ್ದ. ಅವಾಗ ಹುಡುಗ ಹೇಳ್ದಂತ, ನಿಮ್ಮಂಥ ತಂದೆಗಳಿಲ್ಲಿ ಬರೋದು ಬಿಟ್ಟಿದ್ರೆ ನಮ್ಮಂಥ ಮಕ್ಕಳು ಯಾಕೆ ಬಾರ್ನ್ಯಾಗ ಕೆಲಸ ಮಾಡಕ್ಕೆ ಬರ್ತಿದ್ದೀವಿ ನಾವು. ಅದಕ್ಕೆ ಇದರಿಂದ ಮುಕ್ತ ಆಗಬೇಕು ಅನ್ನುವಂಥದ್ದು ನಮ್ಮ ಸಮಾಜ. ಅದಕ್ಕೆ ಅವರೊಂದು ಸ್ಫೂರ್ತಿಯಾಗಿ ಇಲ್ಲಿಗೆ ಬಂದಿದ್ದಾರೆ. ಅಂಥ ಮಹಿಳೆ, ಸಾಲಿ ಕಲೀಲಾರ್ದ ಮಹಿಳೆ, ಸುಮಾರು 4 ಲಕ್ಷ ಜನ ಹೆಣ್ಮಕ್ಕಳನ್ನು ಕಟ್ಟಿಕೊಂಡು ಇದರ ವಿರುದ್ಧ ಏಕಾಂಗಿಯಾಗಿ ಹೋರಾಡ್ತಾ ಇದ್ದಾರೆ. ಅವರಿಗೆ ಈ ನಾಡಿನ ಪರವಾಗಿ ಒಂದು ಜೋರಾದ ಚಪ್ಪಾಳೆಯನ್ನು ಕೊಟ್ಟು ಅವರಿಗೆ ಭಾಗ್ಯನಗರದ ಪೂಜ್ಯರು ಸನ್ಮಾನಿಸಬೇಕು. ನಿನಗೆ ಊರಿಗೆ ಹೋಗಿಂದೊಂದು ಬಡಿಗೆ ಕೊಡ್ತೀವಪ್ಪ, ನನಗೆ ಇಲ್ಲಿ ಬೇಡ. मैं आपको निमंत्रित करता हूं, आप 2 शब्द कहे, अब फिर आना, लाठी लेके ही आना. हम इधर हॉस्पिटल भी बनाएंगे उनको. ಸುಮಾರು 6-7 ತಿಂಗಳ ಹಿಂದೆ ತಮಗೆಲ್ಲ ಗೊತ್ತಿರುವಂತೆ ಪೂಜ್ಯ ಮರಿಶಾಂತವೀರ ಮಹಾಶಿವಯೋಗಿಗಳ ಪುಣ್ಯಾರಾಧನೆಯ ದಿವಸ ಮಠದ ವಸತಿ ನಿಲಯದಲ್ಲಿ ಮಕ್ಕಳು ಜಾಸ್ತಿ ಆಗ್ತಾ ಇದ್ದಾರೆ, ಮಕ್ಕಳ ಸಂಖ್ಯೆ ಅಂತ ಹೇಳಿ ಆ ದಿನ ಪೂಜೆ ಮಾಡಿ ಅಡಿಗಲ್ಲ ಸಮಾರಂಭ ಮಾಡಿದ್ವಿ. ಬಹಳಷ್ಟು ಜನ ನಮ್ಮ ಅಜ್ಜವರು ಒಂದು 5,000 ಮಕ್ಕಳಿಗೆ ವಸತಿ ನಿಲಯ ಕಟ್ಟುತ್ತಾರೆ ಅನ್ನುವ ಸಂಕಲ್ಪ ಮಾಡಿದ್ದಕ್ಕೆ ಅವರು ಇವರು ಅಂತಲ್ಲ, ಆ ಸುದ್ದಿ ಯಾರು ಕಿವಿಗೆ ಬಿದ್ದಿದೆ ಎಲ್ಲರೂ ಆ ಹಾಸ್ಟೆಲ್ ಕಟ್ಟಲಿಕ್ಕೆ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ಬಂತು. ಒಬ್ಬ ಹೆಣ್ಮಗಳು ಬಂದು ಒಂದು ಡಬ್ಬಿ ಒಳಗಿನ ರೊಕ್ಕ ತೆಗೆದು ತಾಟಿಗೆ ಹಾಕಿ ಅಕ್ಕಿ ಹೇಳಿದ್ಲು ನನಗೆ, ಯಪ್ಪ ನಾನು ಪ್ರತಿ ವರ್ಷ ಮಣ್ಣೆತ್ತಿನ ಅಮಾವಾಸ್ಯೆಗೆ ಮಣ್ಣಿನ ಎತ್ತು ಮಾರ್ತೀನಿ, ಆ ಮಣ್ಣಿನ ಎತ್ತು ಮಾರಿದ ಅಷ್ಟು ದುಡ್ಡು ಈ ವರ್ಷ ಮಕ್ಕಳ ಹಾಸ್ಟೆಲಿಗೆ ಕೊಟ್ಟಿನಿ ಅಂತ ಮಕ್ಕಳ ಹಾಸ್ಟೆಲಿಗೆ ಕೊಟ್ಟರು. ಇದು ಒಂದು ಉದಾಹರಣೆ ನಾ ಹೇಳೋದು. ಇಂಥ ಸಾವಿರಾರು ಜನ ಆ ಹಾಸ್ಟೆಲ್ಗೆ ಆಗಬೇಕು. ನಮ್ಮ ಭಾಗದೊಳಗೆ ಒಂದು 5,000 ಮಕ್ಕಳ ಹಾಸ್ಟೆಲ್ ಆಗಬೇಕು ಅನ್ನೋದು ಬರೀ ನನ್ನ ಕನಸಲ್ಲ, ಈ ನಾಡಿನ ಸಾವಿರಾರು ಜನರ ಕನಸು, ಲಕ್ಷಾಂತರ ಜನರ ಕನಸು. ಮತ್ತು ನಿಮಗೆ ಅನಿಸ್ತು ಭಾಳ ಅವ್ರು ಕೊಟ್ಟಾರ ಇವ್ರು ಕೊಟ್ಟಾರ, ಭಾರಿ ಬರ್ತೈತಿ ಬಿಡ್ರಿ ಮಠಕ್ಕೆ ಈಗಂದು. ಬಂದಿದ್ದೇನು ಸುಳ್ಳಲ್ಲ.
ಸುಮಾರು ಒಂದು 4-5 ದಿವಸದಲ್ಲಿ 5-6 ಕೋಟಿ ರೂಪಾಯಿ ಆ ಹಾಸ್ಟೆಲ್ ಸಲುವಾಗಿ ಕೊಡ್ತು, ಬರೇ 4-5 ದಿವಸದಲ್ಲಿ. ಮತ್ತು ತೊಗೊಂಡು ಏನಪ್ಪ ಅಜ್ಜವ್ರು ಗಪ್ಪ ಕುಂತ್ರಲ್ಲ ಅನ್ಬೇಡ್ರಿ ನೀವು. ಅದಕ್ಕೆ ನನಗನ್ನಿಸ್ತು, ನೀವೇನು ಕೊಟ್ರಿಲ್ಲ, ಕೊಟ್ಟ ಮೇಲೆ ನನಗೆ ಅನ್ಸಕ್ಕೆ ಶುರು ಮಾಡ್ತು, ಇವ್ರಿಷ್ಟೆಲ್ಲ ಕೊಟ್ರಲ್ಲ ನನ್ನ ಜವಾಬ್ದಾರಿ ಮುಗೀತು ಅನ್ನಿಸ್ತು. ಇಲ್ಲ, ನನಗೆ ಜವಾಬ್ದಾರಿ ಜಾಸ್ತಿ ಆಗಕತ್ತೈತೆ ಅನ್ನಿಸ್ತು. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ, ಇಲ್ಲಿ ಮಠದಲ್ಲಿ ಇವಾಗ ಏನು ಮಠದ ಮುಂದೆ ಹಾಸ್ಟೆಲ್ ಇದೆ, ಅಲ್ಲಿ ಸುಮಾರು ಈಗ 3,200-300 ಮಕ್ಕಳು ಓದ್ತಾ ಇದ್ದಾರೆ. ಅದಕ್ಕಾಗಿ ಈ ಮಠದ ಹಾಸ್ಟೆಲ್ ಏನಿದೆ ಇಲ್ಲಿ ಸುಮಾರು 4,000 ಮಕ್ಕಳಿಗೆ, ಅಂದರೆ ಈಗ ಇರೋದು 3,000 ಮಕ್ಕಳಿಗೆ ಹಿಡಿತದೆ. ಇನ್ನೊಂದು 1,000 ಮಕ್ಕಳಿಗೆ ಇಲ್ಲಿ ಮಾಡಿ ಈ ಮಠದ ಮುಂದೆ 5ನೇ ಕ್ಲಾಸ್ನಿಂದ 10ನೇ ಕ್ಲಾಸಿನವರೆಗೆ ಓದುವ ಸಣ್ಣ ಮಕ್ಕಳೇನಿದ್ದಾರೆ ಅವ್ರಿಗೆ ಇಲ್ಲಿ 4,000 ಮಕ್ಕಳಿಗೆ ಹಾಸ್ಟೆಲ್ ಇಲ್ಲಿ ರೆಡಿ ಮಾಡುತ್ತೇನೆ. ಮತ್ತು PUC ಮಕ್ಕಳೇನಿದ್ದಾರೆ, ಇವತ್ತು ಹಳ್ಳಿಗಳಲ್ಲಿ PUC ಕಾಲೇಜ್ ಇಲ್ಲ. ಅದಕ್ಕಾಗಿ ಅಂಥ ಮಕ್ಕಳಿಗೆ ಏನು ಮಾಡಬೇಕು ಅಂದರೆ, ಈ ಕಾಟ್ರಳ್ಳಿ ಮತ್ತು ಕೋಳೂರು ಇಲ್ಲಿಂದ ಒಂದು 6-7 ಕಿಲೋಮೀಟರ್ ಆಗ್ತದೆ ನಮ್ಮ ಹೈವೇದಿಂದ. ಅಲ್ಲಿ ಸುಮಾರು ಒಂದು 38 ಎಕರೆ ಜಾಗ ಇದೆ. ಆ 38 ಎಕರೆಯಲ್ಲಿ ಇದು 4,000 ಬೇರೆ, ಅಲ್ಲಿ ಒಂದು 5,000 PUC ಮಕ್ಕಳಿಗಾಗಿ ಮತ್ತೊಂದು ಹಾಸ್ಟೆಲು ಮತ್ತು ಕಾಲೇಜ್. ಇಷ್ಟು ವರ್ಷ ಬರೇ ಗಂಡು ಮಕ್ಕಳಿಗೆ ಅಷ್ಟೇ ಮಾಡ್ತಿದ್ದೆ. ಅದಕ್ಕೆ ಭಾಳಷ್ಟು ಜನ ಹೆಣ್ಮಕ್ಳು ಬರ್ತಾ ಇದ್ದಾರೆ ಓದಲಿಕ್ಕೆ. ಅದಕ್ಕಲ್ಲಿ 2,500 ಗಂಡು ಮಕ್ಕಳಿಗೆ ವಿದ್ಯಾರ್ಥಿಗಳಿಗಾಗಿ ಮತ್ತು 2,500 ವಿದ್ಯಾರ್ಥಿನಿಯರಿಗಾಗಿ ಅಲ್ಲಿ 5,000 ಮಕ್ಕಳಿಗಾಗಿ ಒಂದು ದೊಡ್ಡ ಕ್ಯಾಂಪಸ್ ಈಗಾಗಲೇ ಪ್ಲ್ಯಾನ್ ರೆಡಿಯಾಗಿದೆ. ಅದಕ್ಕೆ 1-2 ನಿಮಿಷದ ಹೆಂಗಾಗ್ತದೆ, ಹಂತವಾಗಿ 3 ಹಂತಗಳೆಲ್ಲ ಕೆಲಸ ಮಾಡ್ತೇವೆ. ಸುಮಾರು ಅದು ನೀವು ನೋಡಿ, ನೀವು 5-6 ಕೋಟಿ ರೂಪಾಯಿ ಕೊಟ್ರಿ, ಅದನ್ನ 25 ಕೋಟಿ ರೂಪಾಯಿ ಪ್ರೊಜೆಕ್ಟ್ ಮಾಡಿದ್ದೇನೆ. ಈಗ ಅದನ್ನ ಒಟ್ಟು ಮಾಡಿ ಮುಗಿಸ್ತೇನೆ. ನಾನು ಅದನ್ನ ಬಗ್ಗೆ ಸಂಕೋಚನೆ ಇಲ್ಲ. ಗವಿಸಿದ್ಧನ ಶಕ್ತಿ ಅದು ಮಾಡೇ ತೀರೋಣ, ಮಾಡೇ ಮಾಡ್ತೇನೆ. ಈಗ ನಾವು ಭಾಳ ಮಂದಿ ಏನಂತೀವಿ, ನಮಗೆ ಕಾರ್ ಇಲ್ರಿ ಅಂತೀವಿ. ಈ ಕಾರ್ ಇದ್ದ ಒಂದು ಏನು ಪರಿಸ್ಥಿತಿ ಐತಂದ್ರೆ, ಅವ ಮನ್ಯಾಗಿಂದ ಕಾರ್ ಗಡ್ಯಾಗ ಬರ್ಬೇಕಾದ್ರೆ ಗಾಲಿ ಕುರ್ಚಿ ಮೇಲೆ, ವೀಲ್ ಚೇರ್ ಮೇಲೆ ಬರ್ಬೇಕವ. ದೇವರು ಅವನಿಗೆ ಕಾರ್ ಕೊಟ್ಟಿರ್ಬೋದು ಅಡ್ಡಾಡಕ್ಕಾದ್ರೆ, ಕಾಲ ಇಲ್ಲ. ಕಾರ್ ಇದ್ದವ್ ಶ್ರೀಮಂತ ಅಲ್ಲ, ನಡ್ಕೊಂಡು ಅಡ್ಡಾಡಕ್ ಕಾಲಿದ್ದವ್ರು ನಿಜವಾಗ್ಲೂ ಶ್ರೀಮಂತರಲ್ಲ. ಕಾರ್ ಇರ್ಲಾರ್ದಕ್ಕೆ ತಲೆ ಕೆಡಿಸ್ಕೋಬೇಡ. ದೇವ್ರ ಕಾಲು ಕೊಟ್ಟಿದ್ದಕ್ಕೆ ಸಂತೋಷ ಪಡುವುದನ್ನು ಕಲಿ. ಬರದಿಹುದ ರೆಣಿಕೆಯಲ್ಲಿ ಏನು ಬಂದಿಲ್ಲ ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೋಬೇಡ. ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು. ದೇವ್ರು ಏನು ಕೊಟ್ಟಾನ ಅದನ್ನು ಮೊದಲು ಸಂತೋಷ ಪಡುವುದನ್ನು ಕಲಿ. ಇಲ್ಲಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಡು. ಏನು ಕೊಟ್ಟಾನ ಅದರೊಳಗೆ ಸಂತೋಷ ಪಡುವುದನ್ನು ಕಲಿ. ದೇವರು ಇನ್ನೊಬ್ಬರ ತಾಟಿನೊಳಗೆ ಏನು ಹಾಕ್ಯಾನ ನೋಡಿ ಆಶಾ ಪಡುವುದು ಬೇಡ. ನನ್ನ ತಾಟಿನೊಳಗೆ ಏನು ಹಾಕ್ಯಾನ ಉಂಡು ಸಂತೋಷ ಪಡುವುದನ್ನು ಮನುಷ್ಯ ಕಲಿಬೇಕು. ಇದು ಜೀವನ, ಇದು ಅಷ್ಟೇ. ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಏನು ಜಗತ್ತಂದ್ರೆ ಎಲ್ಲ ಒಂದೇ ರೀತಿ ಇರ್ತೈತಿ. ಏನು ಸ್ವಲ್ಪ ಒಳ್ಳೆಯದು, ಒಂದು ಸ್ವಲ್ಪ ಕೆಟ್ಟದ್ದು ಇರ್ತೈತಿ. ಆದ್ರೆ ಬರೀ ಕೆಟ್ಟದ್ದ ನೋಡಕ್ಕೆ ಹೋಗ್ಬೇಡ ಮನುಷ್ಯನೇ. ಒಳ್ಳೆಯದು ಭಾಳ ಐತಿ ಜಗತ್ತಿನೊಳಗೆ. ಈಗ ನೀವೊಂದು ಹೊಸ ಕಾರ್ ತೊಗೊತೀರಿ, ನೀವು ಒಂದು ಇನೋವನೋ ಆಡಿನೋ ಯಾವುದೋ ಒಂದು ಹೊಸ ಕಾರ್ ತೊಗೊಂತೀರಿ. ಅಲ್ಲ, ಎಂಥ ಹೊಸ ಕಾರ್ ತೊಗೊಂಡ್ರು ಸಹಿತ ಸ್ವಲ್ಪ ಕಾರ್ಬನ್ ಬಿಡೋದ ಅದು. ನೀವು ಎಂಥ ಹೊಸ ಇನೋವಾ ಕಾರ್ ತೊಗೊಂಡ್ರು ಕಾರ್ಬನ್ ಬಿಡ್ತೈತಿ. ಗೊತ್ತಿರ್ಬೇಕು ಕಾರ್ಬನ್ ಬಿಡ್ತೈತಿ ಇದು ಗಾಡಿ ಅಂದ್ರೆ ಅಡ್ಡಾಡಕ್ಕಾಗೋದಿಲ್ಲ. ನಾಳೆ ಅಂದ್ರೆ ಗೊತ್ತಿರಬೇಕು, ಎಂಥ ಹೊಸ ಇನೋವಾ ಕಾರ್ ತೊಗೊಂಡ್ರು ಸ್ವಲ್ಪ ಕಾರ್ಬನ್ ಬಿಡೋದಾಯ್ತು. ನಾ ಮಾಡಬೇಕಾದದ್ದೇನು, ಈ ಶಿವಮೊಗ್ಗಕ್ಕೆ ಬರ್ತಿರ್ತೀವಿ. ಶಿವಮೊಗ್ಗಕ್ಕೆ ಬರಾಗ ಊರು ಮುಂದೆ ಒಂದಿಷ್ಟು ತಿಪ್ಪಿನೂ ಹಾಕಿರ್ತಾರೆ ಜನ, ಒಂದಿಷ್ಟು ಹೂವಿನ ಗಿಡನೂ ಬೆಳೆಸಿರ್ತಾರೆ. ಈ ಊರು ಬಿಟ್ಟು ಮುಂದಿನ ಊರಿಗೆ ಹೋಗುವಾಗ ಈ ಊರು ತಿಪ್ಪಿ ಪ್ರಚಾರ ಮಾಡಬಾರ್ದು, ಈ ಊರಿನ ಹೂವು ಪ್ರಚಾರ ಮಾಡ್ಕೊಂತ ಹೋಗ್ಬೇಕು. ಅದು ಜೀವನ ಅಂತಷ್ಟೆ. ಕೆಟ್ಟದ್ದು ಇರ್ತದೆ, ಒಳ್ಳೆಯದು ಇರ್ತದೆ. ನೋಡಿ ಕಲಿಯುವುದು. ಯಾವುದು ಒಳ್ಳೆಯದದೆ ಕೆಟ್ಟದ್ದನ್ನು ಸ್ವಲ್ಪ ದೂರ ಮಾಡೋದು, ಒಳ್ಳೆಯದನ್ನು ಸ್ವೀಕಾರ ಮಾಡೋದು ಮನುಷ್ಯ. ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಒಂದಿಷ್ಟು ಕೆಟ್ಟದ್ದು ಇರ್ತದೆ, ಕೆಟ್ಟದ್ದು ದೂರ ಸರಿಸೋದು, ಒಳ್ಳೆಯದನ್ನು ತೆಗೆದುಕೊಳ್ಳೋದು. ಈಗ ಮಾವಿನ ಹಣ್ಣು ತಿಂತೀರಿ, ನೀವು ಅಷ್ಟು ಕೂಡೆ ತಿಂತೀರೇನು? ಇಲ್ಲ. ಏನು ಮಾಡ್ತೀರಿ? ಗೊಟ್ಟ ಏನಂತೀರಿ ಅದಕ್ಕೆ? ಗೊಟ್ಟ ವಾಟೆ ಅಂತೀರಿ. ನಮ್ಮ ಕಡೆ ಗೋಟೆ ಅಂತಾರೆ. ಗೊಟ್ಟ ವಾಟೆ ಒಗಿತೀರಿ, ಸೊಪ್ಪಿ ಒಗಿತೀರಿ, ರಸ ಕುಡಿತೀರಿ. ಹೆಂಗೆ ಕೆಟ್ಟದ್ದು ತೆಗೆದು ಒಗಿತೀರಿ, ಒಳ್ಳೇದು ಸ್ವೀಕಾರ ಮಾಡ್ತೀರಿ. ಈಗ ತಾಯಂದಿರು ಇರ್ತಾರೆ, ಅನ್ನ ಮಾಡ್ತಾರೆ. ಅನ್ನ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಒಂದು ಸ್ವಲ್ಪ ಅಕ್ಕಿ ಗಿಕ್ಕಿ ಮರದೊಳಗೆ ತಾಟ್ನಾಗ ಹಾಕೊಂಡು ಮೊದಲು ಹಳ್ಳ ಆರಿಸ್ತಾರೆ. ಹಿಂಗೆ ತೆಗೆದು ಒಗಿತಾರೆ, ಹಳ್ಳ ತೆಗಿತಾರ. ಚಲೋ ಅಕ್ಕಿ ಕುಕ್ಕರ್ನಾಗ ಹಾಕಿ ಅನ್ನ ಮಾಡ್ಕೊಂಡು ಉಣ್ತಾರೆ. ಹಂಗೆ ಜಗತ್ತು ಅನ್ನೋದು ನಮ್ಮ ತಟ್ಟೆಯೊಳಗೆ ಕೆಟ್ಟದ್ದು ಒಳ್ಳೇದು ಕೂಡಿ ಹಾಕೈತಿ. ಕೆಟ್ಟದ್ದನ್ನು ಹಳ್ಳ ತೆಗೆದು ಒಗಿಬೇಕು, ಚಲೋದನ್ನು ಅನ್ನ ಮಾಡ್ಕೊಂಡಂಗೆ ಉಣ್ಬೇಕು. ಅಷ್ಟೇ, ಇದು ಜೀವನ ಅಷ್ಟೇ. ಕಲಿಯೋದು ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು. ಈಗ ಸಂಸಾರ ಐತಿ ನಿಮ್ದು.
ಸಂಸಾರ ಯಾಕೆ ಕೆಟ್ಟಾವ, ಯಾಕೆ ಗಂಡ ಹೆಂಡತಿಯ ಮಧ್ಯೆ ಸದಾ ಜಗಳ ಬರ್ತಾವಂದ್ರೆ ಅವ್ರು ಕೆಟ್ಟದ್ದು ಹೇಳ್ತಾರೆ, ಇವ್ರು ಕೆಟ್ಟದ್ದು ಹೇಳ್ತಾರೆ. ಕೆಟ್ಟದ್ದು ಹೇಳಿದ್ದಕ್ಕೂ ಸಮಸ್ಯೆ ಆಗೈತೆ. ಅವರಲ್ಲಿರುವ ಒಳ್ಳೆಯ ಗುಣ, ಪತಿಯಲ್ಲಿರುವ ಒಳ್ಳೆಯ ಗುಣಗಳನ್ನು ಸತಿ ಗೌರವಿಸುವುದನ್ನು, ಸತಿಯಲ್ಲಿರುವ ಒಳ್ಳೆಯ ಗುಣವನ್ನು ಪತಿ ಗೌರವಿಸುವುದನ್ನು ಎಂದು ಕಲಿತಾರ ಅಂಥ ಮನೆಯೊಳಗೆ ಸಾಮ್ರಾಜ್ಯ, ಅದು ಜಗಳವೇ ಬರೋದಿಲ್ಲ, ಅದು ಅನುಭವ ಮಂಟಪ ಆಗಿ ಉಳಿತೈತೆ ಅಷ್ಟೇ. ಗೌರವಿಸುವುದಷ್ಟೇ. ಹಿಂಗಾಗೋದಿಲ್ಲ. ಅದು ಏನಾಗ್ತೈತಿ ಅಂದ್ರೆ ಏನು ಮಾಡ್ತಾನ, ಅಲ್ಲ ನಾ ಮನ್ಯಾಗ ಇಷ್ಟು ದುಡಿತೀನಿ, ಒಂದು ಫೋನ್ ಮಾಡಿ ನನಗೆ ಕೇಳಿ ಏನು ಮಧ್ಯಾಹ್ನ ಊಟ ಆಗೈತೆ ನಂತ ಅಂದ್ರೆ ಇವನಿಗೆ ತೆಲಿಗೆ ತಾಪ ಎದಕ್ಕಾಗ್ತೈತಿ ಅಂದ್ರೆ ಮಧ್ಯಾಹ್ನ ಊಟಕ್ಕೆ ಬರ್ತೀರಿ ಅಂದ್ರಿ ಮನೆಗೆ ಅಂತ ಫೋನ್ ಹಚ್ಚಿ ಕೇಳ್ಬೇಕು. ಅವ್ರು ಮನೆಗೆ ಫೋನ್ ಹಚ್ಚಿ ನೀವು ಮಧ್ಯಾಹ್ನ ಊಟಕ್ಕೆ ಬರ್ತೀರಿ ಅಂದ್ರಿ ಅಂತ ಕೇಳಾರ್ದಕ್ಕೆ ಇವನಿಗೆ ಎಷ್ಟು ತಾಪಾಗೈತೆ ಅಷ್ಟಾಯ್ತು. ಅಲ್ಲ ಇವನು ಒಂದ್ಸಲ ಕೇಳ್ಬೇಕಲ್ಲ, ಒಮ್ಮೆರೆ ಕೇಳೇ ನಾನು ಅವರಿಗೆ, ಅಲ್ಲ ನೀವು ಸ್ಯಾಟರ್ಡೆ ಹಾಫ್ ಡೇ ತೊಗೊತೀರಿ, ಸಂಡೇ ಪೂರ್ಣ ರಜೆ ತೊಗೊತೀರಿ, ಪಾಪ ಅವ್ರಿಗೇನು ಹೆಣ್ಮಕ್ಳಿಗೇನು ಸಂಡೇ ರಜೆ ಕೊಟ್ಟಿರ್ತೀರಾ, ಶನಿವಾರ ಹಾಫ್ ಡೇ ಕೊಟ್ಟಿರ್ತೀರಾ, 24 ತಾಸು ಒಂದು ವೀಕ್ನು ಅವ್ರಿಗೆ ಪೂರಾ ರಜೆ ಇರೋದಿಲ್ಲ. ಈ ಕಂಪ್ನಿ ಒಳಗಿದ್ದಂಗೆ ಏನು ಶಿಫ್ಟ್ ವೈಸ್ ಮಾರ್ನಿಂಗ್ 8 hours, ಆಫ್ಟರ್ನೂನ್ 8 hours, ನೈಟ್ ಶಿಫ್ಟ್ 8 hours ಅಂತ ಹಿಂಗೇನು ಇರ್ತೈತೆ ಕಂಟಿನ್ಯೂ ಕೆಲಸ ಮಾಡೋದವ್ರು. ಅವ್ರಿಗೆ ಏನು ಹೆಣ್ಮಕ್ಳಿಗೆ ಶಿಫ್ಟ್ ಇರೋದಿಲ್ಲ, ಆದ್ರೆ ಗಂಡ ಮಕ್ಕಳನ್ನ ನಮಗೆ ಗಿಫ್ಟ್ ಅಂತ ಕೆಲಸ ಮಾಡ್ತಿರ್ತಾರೆ. ಶಿಫ್ಟ್ ವೈಸ್ ಇರೋದಿಲ್ಲ, ಗಿಫ್ಟ್ ವೈಸ್ ಕೆಲಸ ಇರ್ತೈತೆ ಅವ್ರದ್ದಷ್ಟ. ಆದ್ರೆ ಇದು ಏನು ಮಾಡ್ತಿರ್ತೈತೆ ಅಂದ್ರೆ ಇಟ್ಟಿಟ್ಟಕ್ಕೆ ಫೋನ್ ಹಚ್ಚಿ ಬೈಯೋದ್ರಿಂದ ಅವ್ರಿಗೆ ತೆಲಿಗೆ ತಾಪಾಗಕ್ಕೆ ಶುರು ಆಕೈತೆ ಅಷ್ಟೆ. ಅದಕ್ಕೆ ಅವ್ರು ನೋಡಿ ಹೆಣ್ಮಕ್ಳು ಏನು ಮಾಡ್ತಿರ್ತಾರೆ ಅಂದ್ರೆ ಸಿಟ್ಟು ಬಂತು ಅಂದ್ರೆ ಪಾತ್ರೆ ಸಾಮಾನು ಒಗಿತಿರ್ತಾರೆ ಅವ್ರು ಮನ್ಯಾಗ ಬಚ್ಚಲ್ದಾಗ. ಅದು ಅವ್ರ ಫಸ್ಟ್ ಕೆಲಸ ಅಂದ್ರೆ ಸಿಟ್ಟು ಬಂದ ಕೂಡಲೇ ಪಾತ್ರೆ ಸಾಮಾನು ಒಗ್ಯೋದು. ಇದೊಂದು ಸೈಕಾಲಜಿ ಐತೆ. ಅದು ಎದಕ್ಕೆ ಪಾತ್ರೆ ಸಾಮಾನು ಒಗಿತಾರಂದ್ರೆ ಆ ಪಾತ್ರೆ ಮೇಲೆ ಅವ್ರ ಗಂಡನ ಹೆಸರು ಬರೆದಿರ್ತೈತೆ. ಅವ್ರು ಅಂದ್ರೆ ಆ ಪಾತ್ರೆ ಸಾಮಾನಕ್ಕೆ ಇಕ್ಕರಿಸಿದ್ರೆ ಗಂಡಗೆ ಇಕ್ಕರಿಸ್ದಂಗೆ ಅವ್ರಿಗೆ ಅಷ್ಟು ಖುಷಿ. ಅಂದ್ರೆ ಒಳ್ಳೆಯ ಗುಣ ಇವರು ಒಂದಿಷ್ಟು ಅವ್ರದನ್ನು ಗೌರವಿಸುವುದು, ಅವ್ರದನ್ನು ಇವರು ಗೌರವಿಸುವುದು ಬೇಕಲ್ಲ. ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ, ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಡು. ಏನು ದೇವರು ಕೊಟ್ಟನ ಅದರಲ್ಲಿ ಮೊದಲು ಸಂತೋಷ ಪಡುವುದನ್ನು ಕಡಿ. ಇರುವ ಭಾಗ್ಯವ ನೆನೆದು. ಬಸ್ನಾಗ ಹೊಂಟಿರ್ತೀರಿ, ಸೀಟ್ ಸಿಕ್ಕಿಲ್ಲ ಅಂತ ಕೊರಗಕ್ಕೆ ಹೋಗಬೇಡ. ಈಗ ನಿಮಗೆ ಬಸ್ ಸಿಕ್ಕರೆ ಸಾಕಾಗೈತಿ. ಈಗ ಸೀಟ್ ಸಿಗೋದು ದೂರ ಉಳಿತಾವ. ಯೋಜನೆ ಏನೈತಲ್ಲ ಈಗ, ಅದು ನಿಮಗೆ ಬಸ್ ಸಿಕ್ಕರೆ ದೊಡ್ಡದಿನ, ಸೀಟ್ ಸಿಗೋದಂತೂ ದೂರ ಉಳಿತು ಮಾತು. ಬಸ್ ಸಿಕ್ಕಿದ್ದಕ್ಕೆ ಸಂತೋಷ ಪಡು, ಸೀಟ್ ಸಿಕ್ಕಿಲ್ಲ ಅಂತ ದುಃಖ ಪಡೋದು ಬೇಡ. ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಡು. ಏನು ಬಂದಿಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಹರುಷಕ್ಕಿದು ದಾರಿ ಮಂಕುತಿಮ್ಮ. ಇದನ್ನು ಸ್ವಲ್ಪ ಪಾಲನೆ ಮಾಡ್ಕೊಂಡು ಬಂದಿ ಅಂದ್ರೆ ಇದಕ್ಕಿಂತ ಏನು ದೊಡ್ಡ ಸಂತೋಷ ಐತೆ ಜೀವನದೊಳಗೆ. ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಒಂದು ಸ್ವಲ್ಪ ಹೆಚ್ಚ ಕಡಿಮೆ ಸಂಸಾರ ಪ್ರಪಂಚ ಅಂದ ಮೇಲೆ ಇರ್ತೈತಿ. ಒಳ್ಳೆಯದನ್ನು ಗುರುತಿಸುವುದನ್ನು ಕಲಿಬೇಕು ಮನುಷ್ಯ. ಒಂದು ಕೋಗಿಲೆ, ಒಂದು ಕಾಗೆ ಕುಂತಿತ್ತು. ಕಾಗೆ, ಒಂದು ಗಿಡ ಇತ್ತು, ಆ ಗಿಡದ ಮೇಲೆ ಒಂದು ಕಾಗೆ ಕುಂತಿತ್ತು. ಆ ಕಾಗೆಗೆ ಗಿಡ ಕೇಳ್ತದೆ, ಅಲ್ಲ ದೇವರು ಕೋಗಿಲೆಗೆ ಎಷ್ಟು ಚಲೋ ಕಂಠ ಕೊಟ್ಟಾನ, ನವಿಲಿಗೆ ಎಷ್ಟು ಚಲೋ ಬಣ್ಣ ಕೊಟ್ಟಾನ. ದೇವರು ನಿನಗೆ ಕೋಗಿಲೆ ಅಂತ ಕಂಠ ಕೊಡಲಿಲ್ಲ, ನವಿಲಿನಂಥ ಬಣ್ಣನೂ ಕೊಡಲಿಲ್ಲ. ನಿಂದೇನೈತಿ ಜೀವನದೊಳಗೆ? ಏನು ಧ್ವನಿಯರೇ ಸರಿಗಿಲ್ಲ, ಬಣ್ಣರೇ ಸರಿಗಿಲ್ಲ. ಅವಾಗ ಕಾಗೆ ಹೇಳ್ತು, ಅಲ್ಲ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್, ನಿನಗ್ಯಾಕೆ ಸಮಸ್ಯೆ? ನನಗೆ ಸಮಸ್ಯೆ ಇಲ್ಲ ಅಂದಮೇಲೆ ನಿನಗ್ಯಾಕೆ ಸಮಸ್ಯೆ? ನಮ್ಮದೇನು ಅಂದ್ರೆ ಯಾರು ಸಮಸ್ಯೆ ಇರಲಿಲ್ಲ ಅಂದ್ರೆ ಸಮಸ್ಯೆ ಮಾಡಿಡೋರು ನಾವೆಲ್ಲ. ಅದು ಕಾಗೆಂತೂ ಇದು ನಾನು ಚಿಂತೆ ಮಾಡ್ಬೇಕು, ನೀ ಯಾಕ ಅಂತ. ಅಲ್ಲಲ್ಲ, ನಿಂದು ನೋಡಿ ನನಗೆ ಸ್ವಲ್ಪ ಕನಿಕರ ಬರಕತ್ತೈತಿ. ಅಲ್ಲಿ ದೇವರು ನಿನಗೆ ನವಿಲಿನಂಥ ಬಣ್ಣ ಕೊಡಲಿಲ್ಲ, ಕೋಗಿಲೆ ಅಂತ ಕಂಠ ಕೊಡಲಿಲ್ಲ, ಅದಕ್ಕೆ ಏನೂ ಇಲ್ಲಲ್ಲ ನಿನ್ನ ಬಲ್ಲಿ, ನಿನ್ನ ಹತ್ರ ಏನೂ ಇಲ್ಲಲ್ಲ. ಅದು ಕಾಗೆಂತೂ ದೇವ್ರು ನನಗೆ ನವಿಲಿನ ಬಣ್ಣ ಕೊಟ್ಟಿಲ್ಲ, ಕೋಗಿಲೆಯ ಕಂಠ ಕೊಟ್ಟಿಲ್ಲ, ಆದರೂ ನಾ ಭಾರಿ ಮಸ್ತ್ ಅದೀನಿ ಅಂತದು. ಅದು ಗಿಡ ಕೇಳ್ತಾ, ಅಲ್ಲ ಏನೂ ಇರದೇ ಇದ್ರೂ ನೀ ಹೆಂಗೆ ಮಸ್ತದಿ ಅಂತ. ಅವಾಗ ಕಾಗೆ ಹೇಳಿತ್ತು, ನಾ ಯಾಕೆ ಸಂತೋಷ ಮಸ್ತ್ ಮಜಾದಾಗದೀನಿ ಅಂದ್ರೆ ನನಗೆ ಚಲೋ ಬಣ್ಣ ಕೊಟ್ಟಿಲ್ಲ ಅಂತ ತಲೆ ಕೆಡಿಸ್ಕೊಂಡಿಲ್ಲ, ನನಗೆ ಚಲೋ ಕಂಠ ಕೊಟ್ಟಿಲ್ಲ ಅಂತ ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ದೇವ್ರು ಏನು ಕೊಟ್ಟಾನ ಅಂದ್ರೆ ನವಿಲಿನ ಚಿತ್ರ ವಿಚಿತ್ರ ಬಣ್ಣವನ್ನು ನೋಡಿ, ಕೋಗಿಲೆಯ ಕಂಠವನ್ನು ಕೇಳಿ ಆನಂದಿಸುವ ಅದ್ಭುತ ಹೃದಯ ಕೊಟ್ಟಾನ. ಇದಕ್ಕಿಂತ ಏನು ಬೇಕು ನಮಗಂತ? ಏನು ದೇವರು ಕೊಟ್ಟಾನ ಅದನ್ನು ಆನಂದಿಸುವಂತಹ ಅದ್ಭುತ ಹೃದಯ ಇತ್ತು ಅಂದ್ರೆ ಅದು ಸಂತೋಷಕ್ಕೆ ದಾರಿ ಮನುಷ್ಯನಿಗೆ. ಅದಕ್ಕೆ ಮೊದಲು ಕಲಿಯುವುದು ಸಂತೋಷಕ್ಕೆ ದಾರಿ. ಏನಿಲ್ಲ, ಏನು ಕರ್ರಗಿರಬಾರ್ದಂತ ಐತೇನ ಮನುಷ್ಯ. ಕಪ್ಪಿದ್ರೆ ಏನು ತೊಂದರೆ ಐತಿ? ಈಗ ನೀವು ನೋಡಿ, ತಾಯಂದಿರದಿರಿ, ನೀವು ಎಷ್ಟು ತೊಲಿದರ ಬಂಗಾರ ಹಾಕಿಸ್ಕೊರಿ ನೀವು ತಾಳಿ, ಆದ್ರೆ ಹಿರಿಯರು ಏನಂತಾರೆ, ಒಂದರ ಕರೆಮಣಿ ಇದ್ರೆ ಅದು ಬಂಗಾರಕ್ಕೆ ಭೂಷಣ, ಇರದೇ ಇದ್ರೆ ಅದಕ್ಕೆ ಭೂಷಣನೇ ಇಲ್ಲ ಅಂತ. ಅದಕ್ಕೆ ಮನುಷ್ಯ ಕಲಿಯುವುದೇನೆಂದ್ರೆ ಒಳ್ಳೆಯದನ್ನು ಗುರುತಿಸುವುದು. ಏನು ದೇವ್ರು ಏನು ಕೊಟ್ಟಾನ ಅದರಲ್ಲಿ ಸಂತೋಷ ಪಡೋದು, ಬಹಳ ಕೆಟ್ಟದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನು ದೇವರು ಕೊಟ್ಟಾನ ಅದರಲ್ಲಿ ದಿವಸ ಸಂತೋಷ ಪಡಬೇಕಷ್ಟೆ. ಒಂದು ದಿವಸ ಏನು ಕೊಟ್ಟಾನ ಇದನ್ನು ಸಂತೋಷವಾಗಿ ಮನುಷ್ಯ ಕಳೆಯುವ ಗುಣ ಕಲಿಯುವುದು. ದೇವರು ಇಷ್ಟು ಅದ್ಭುತವಾದ ಜೀವನ ಕೊಟ್ಟಾನ,
ಯಾಕೆ ಪ್ರತಿನಿತ್ಯ ದುಃಖ ಪಡ್ಬೇಕು ಹೇಳಿ ಮನುಷ್ಯನಿಗೆ? ಒಂದು ಪಕ್ಷಿ ಅದಕ್ಕೇನೂ ಇಲ್ಲ, ಯಾವ ಸೆಕ್ಯೂರಿಟೀಸ್ನೂ ಇಲ್ಲ, ಮನಿ ಇಲ್ಲ, ಹೊಲ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, FD ಇಲ್ಲ. ಎಷ್ಟು ಪಕ್ಷಿ ಆಕಾಶದಲ್ಲಿ ಹಾಡ್ತಾ ಹಾಡ್ತಾ ಹಾರ್ತದೆ. ಇಷ್ಟೆಲ್ಲ ಇದ್ದ ಮನುಷ್ಯ ಯಾಕೆ ಅಳಬೇಕು ಜೀವನದಲ್ಲಿ? ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ. ದೇವರು ಏನು ಕೊಟ್ಟಾನ ಅವ ಕೊಟ್ಟಿದ್ದಕ್ಕಾಗಿ ಗುಡಿಗೆ ಹೋಗ್ತೀವಿಲ್ಲ ನಾವು. ಗುಡಿಗೆ ಎದಕ್ಕೆ ಹೋಗಬೇಕು? ನಾವು ಗುಡಿಗೆ ಎದಕ್ಕೆ ಹೋಗ್ತೀವಿ ಅಂದ್ರೆ ಒಂದು ಲಿಸ್ಟ್ ಹಿಡ್ಕೊಂಡು ಹೋಗ್ತೀವಿ ಅಷ್ಟೇ. ನಮ್ಮದು ಗುಡಿ ವಿಸಿಟ್ ಐತಿ ಅಂದ್ರೆ ಲಿಸ್ಟ್ ಐತೆ ಅಂತ ಅರ್ಥ ಅಷ್ಟೆ. ಗುಡಿ ವಿಸಿಟ್ ಐತಿ ಅಂದ್ರೆ ಲಿಸ್ಟ್ ಐತೆ ಅಂತ. ಅದು ಒಂದು ನಾಗಪ್ಪನ ಗುಡಿ ಇತ್ತು. ಆ ನಾಗಪ್ಪನ ಗುಡಿ ಮಗ್ಲು ಒಂದು ಮಾರುತಿ ಗುಡಿ. ಅವ ನಾಗಪ್ಪ ಕೇಳಿದಂತಲ್ಲ, ಈ ಜನ ನಾ ಇಲ್ಲೇ ಮಗ್ಲದೀನಿ, ಯಾವಾಗಾರ ನಾಗರ ಪಂಚಮಿಗೆ ಅಷ್ಟ ಬಂದು ಹಾಲು ಹಾಕ್ತಾರೆ ನನಗೆ, ನಿನಗೆ ಎಷ್ಟು ನಡ್ಕೊತಾರಲ್ಲ ಇವರು. ಅವ ಮಾರುತಿ ಅಂದ, ಇವ್ರೇನು ನಮ್ಮ ಸಲುವಾಗಿ ಬಂದವರಲ್ಲ, ಕೈಯಾಗ ಲಿಸ್ಟ್ ಹಿಡ್ಕೊಂಬಂದವ್ರು, ತಮ್ಮ ಸಲುವಾಗಿ ಬಂದಾರ ಇವ್ರು. ಅವಾಗ ಅವ ನಾಗಪ್ಪ ಅಂದ, ಹೌದು ನಿನ್ನ ಕಡೆ ಬಂದಾರ ಲಿಸ್ಟ್ ತೊಗೊಂಡು ಅಂತಿರ್ತಾರಲ್ಲ, ಏನು ಬರ್ದಾರ ಲಿಸ್ಟ್ನಾಗರ? ಅವು ಏನು ಅದ ರಗಳಿ ಬರ್ಕೊಂಡು ಬಂದಿರ್ತಾವೆ, ಅದಕ್ಕೆ ಅವ್ರ ಕಡೆ ನೋಡಕ್ಕೆ ಹೋಗೋದಿಲ್ಲ, ನಾ ಈ ಕಡೆ ಮುಖ ಮಾಡ್ಕೊಂಡು ನಿಂತಿರ್ತೀನಂತ. ಯಾವ ಮಾರ್ತೀರ ನಿಮ್ಮ ಕಡೆ ಹೋದಾಗ ಮುಖ ಮಾಡ್ಯಾನ ನಾವು? ನೀವು ಹೋದಾಗ ಈ ಕಡೆ ಮುಖ ಅಂದ್ರೆ ಇವ್ರು ರಗಳಿ ತೊಗೊಂಬಂದಿರ್ತಾರಂತ ಅವನಿಗೆ ಗೊತ್ತಷ್ಟು. ಅದಕ್ಕೊಂದು ಗುಡಿಗೆ ಹೋಗೋದು ಏನಾರ ಕೇಳಕ್ಕಲ್ಲ. ಇಷ್ಟೆಲ್ಲ ನೀ ಕೊಟ್ಟಿಯಲ್ಲ ಭಗವಂತನೇ. ಎಷ್ಟೋ ಜನರಿಗೆ ಕಣ್ಣಿಲ್ಲ, ನನಗೆ ಕಣ್ಣು ಕೊಟ್ಟು. ಎಷ್ಟೋ ಜನರಿಗೆ ಕಾಲಿಲ್ಲ, ಕಾಲು ಕೊಟ್ಟು. ಎಷ್ಟೋ ಮಂದಿ ಗುಡಿಸಿಲೊಳಗೆ ಬದುಕ್ತಾರ, ನನಗೊಂದು ಚಲೋ ಮನೆ ಕೊಟ್ಟು. ಎಷ್ಟೋ ಮಂದಿ ಭಿಕ್ಷಾ ಬೇಡಿ ಬದುಕ್ತಾರ, ನಾನು ಕುಂತಲ್ಲ ಡೈನಿಂಗ್ ಟೇಬಲಿಗೆ ಪ್ರತಿನಿತ್ಯ ಪ್ರಸಾದ ಬಂದು ಬೀಳ್ತೈತಿ. ಇಷ್ಟೆಲ್ಲ ಕೊಟ್ಟಿದ್ದು ಇನ್ನೇನು ಕೇಳಿ ಹೇಳು? ನಿನ್ನ ಗುಡಿಗೆ ಬಂದಿದ್ದು ಕೇಳಕ್ಕಾಗೆಲ್ಲ, ನೀ ಕೊಟ್ಟ ಈ ಪ್ರಸಾದಕ್ಕಾಗಿ ಧನ್ಯವಾದ ಹೇಳಕ್ಕೆ ಬಂದಿನಂತ ಗುಡಿಗೆ ಹೋಗಬೇಕು, ಹೊರತು ಕೇಳಕ್ಕಾಗಿ ಅಲ್ಲ. ಭಗವಂತ ಸ್ವಾಮೀಜಿ ಚಲೋ ಇದ್ದವ್ರಿಗೆ ತ್ರಾಸ ಯಾಕಿರ್ತದೆ? ನಿಮ್ದೆಲ್ಲ ಪ್ರಶ್ನೆ. ಚಲೋ ಮಾಡೋರಿಗೆ ಯಾಕೆ ತ್ರಾಸ ಆಗ್ತದೆ? ಒಬ್ಬಕ್ಕೆ ಕುಂತಿ, ಇನ್ನೊಬ್ಬಕ್ಕೆ ಗಾಂಧಾರಿ. ಕುಂತಿಗೆ 5 ಮಕ್ಕಳಿದ್ದು, ಗಾಂಧಾರಿಗೆ 101 ಇದ್ದು. ಆದರೆ 5 ಮಕ್ಕಳಿದ್ದರೂ ಸಹಿತ ಆ ತಾಯಿ, ಒಬ್ರು ಕಳ್ತನ ಮಾಡಬೇಡ್ರಿ, ಒಬ್ರು ಸುಳ್ತನ ಮಾಡಬೇಡ್ರಿ, ಅನ್ಯಾಯ ಮಾಡಬೇಡ್ರಿ, ಬಡದು ಕಸ್ಕೋಬೇಡ್ರಿ, ಸೊಕ್ಕಲಿ ಬದುಕಬೇಡ್ರಿ, ಅಹಂಕಾರದಿಂದ ಇರಬೇಡ್ರಿ, ಇನ್ನೊಬ್ರು ಕೆಡಿಸಬೇಡ್ರಿ, ದಾನ ಮಾಡ್ರಿ, ಧರ್ಮ ಮಾಡ್ರಿ, ಬಿದ್ದವ್ರನ್ನ ಎತ್ತರಿ, ಕಷ್ಟದಲ್ಲಿದ್ದವ್ರು ಬೆನ್ನಿಂದ ನಿಲ್ರಿ, ಕೈಯ ಬಾಯ ಮನಸ್ಸು ಚಲೋ ಇಟ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡ್ರಿ ಅಂತ ಒಬ್ಬಕ್ಕೆ ತಾಯಿ ಕಲಿಸಿಳು. 12 ವರ್ಷ 2 ಸಲ ಹಾಕಿ ವನವಾಸ ಆಯ್ತು. ಅದರ ಕಡೆ ಕುಂತಿ ಮಕ್ಕಳ ಗೆದ್ದು ಧರ್ಮರಾಜ ಸಿಂಹಾಸನ ಮೇಲೆ ಕುಂತ. ಗಾಂಧಾರಿಗೆ ನೆಗ್ಯಾನಿಗೆ 101 ಮಕ್ಕಳಿದ್ದು, ಒಂದು ಉಳಿಲಿಲ್ಲ. 16 ಲಕ್ಷ ಸೇನಾ ಇತ್ತು, ಎಲ್ಲ ರಾಜರು ಇವ್ರ ಕಡೆನೇ ಇದ್ರು. ಅದರ ಕುಂತಿ ಮಕ್ಕಳ ಕಡೆ ಧರ್ಮ ರಕ್ಷಣೆಗಾಗಿ ಒಬ್ಬ ಕೃಷ್ಣ ಪರಮಾತ್ಮ, ನಿಮ್ಮಂಥವ್ರು ಚಲೋ 4 ಮಂದಿ ಬಿಟ್ಟರೆ ಇಲ್ಲ, ದೊಡ್ಡ ದೊಡ್ಡವ್ರ ಶೂರರೆಲ್ಲ, ಧೀರರೆಲ್ಲ, 16 ಲಕ್ಷ ಸೇನೆ, 100 ರಾಜರು ಸಹಾಯ ಮಾಡಕ್ಕೆ ಬಂದಿದ್ರು, ಅಧರ್ಮದ ಸಹಾಯ ಮಾಡಕ್ಕೆ ಬಂದಿದ್ರು. ಬೆಂಕಿಯಾಗ ಒನಾದು ಹಸಿದು ಕೂಡಿ ಅಡ್ಡು ಸುಟ್ಟು ತಂದಂಗೆ 16 ಲಕ್ಷ ಸೇನೆ, 101 ಮಕ್ಕಳು, ಎಲ್ಲರೂ ನೆಲ ಸಮಾನಾಗಿ ರಕ್ತದ ನದಿ ಹರಿತೋ. 5 ಮಕ್ಕಳಿದ್ರು ಕೂಡ ಈ ಮಕ್ಕಳು ಯಾಕೆ ಉಳಿದ್ರಿ? ಧರ್ಮದ ನೀತಿಯಿಂದ ಬಾಳೆ ಬದುಕುವಂಥದನ್ನು ಕಲಿಸುವಂಥ ತಾಯಿ ಸಂಸ್ಕಾರ. ಮೊದಲನೇ ಪಾಠಶಾಲೆ ಯಾವುದ್ರಿ? ಮನೆ. ಮೊದಲನೇ ಗುರು ಯಾರು? ತಾಯಿ. ನಮ್ಮ ಮಕ್ಕಳೆಲ್ಲ ಕೈಯಾಗ ಮೊಬೈಲ್ ಹಿಡ್ಕೊಂಡು ಯಾರೂ ಮಾತು ಕೇಳುವಲ್ಲ, ಒಂದು ಮನೆ ಶೆಟೆತಾವ ಯಾಕೆ ಓದುತ್ತೇನ್ರಿ? ಹೇಳ್ರವ, ಅವು ಇಟ್ಟಿಟ್ಟದಾವ 7ನೇಂತೆ 8ನೇಂತೆ ಒಟ್ಟು ಏನಾದ್ರು ಪುಸ್ ಯಾಕೆ ಮಾಡತ್ತಾವ ಓದುತ್ತೇನ್ರಿ? ಅವನ ಸಂಸ್ಕಾರ ಕಡಿಮೆ, ದೇವ್ರ ಜಗಲಿ ಮ್ಯಾಗ ಲಕ್ಷ್ಯ ಇಲ್ಲ. ನಮ್ಮ ಅಜ್ಜಿಗಳೆಲ್ಲ ಹಿರಿಯರೆಲ್ಲ ರಾಮಾಯಣ ಮಹಾಭಾರತ ನೀತಿ ಕಥೆ ಹೇಳ್ತೀರ, ಅವ್ರು ಹೋಗಿಬಿಟ್ರು. ಮೊದಲನೇ ಮನೆಯೇ ಪಾಠಶಾಲೆ. ಮೊದಲನೇ ಗುರು ಹಡದಂಥ ತಾಯಿ ಒಬ್ಬಕ್ಕೆ ಕುಂತಿ ನೀತಿ ನ್ಯಾಯ ಧರ್ಮದಿಂದ ಬಾಳೆ ಬದುಕ್ರೆ ಅಂತ ಕಲಿಸರು. ಅವರು ಧರ್ಮ ರಕ್ಷಣೆಗಾಗಿ ಒಬ್ಬ ಗುರು ಹಾಗೆ ಕೃಷ್ಣ ಭಗವಂತ ದೇವರ ಬೆನ್ನಿಂದ ಬಂದ ನಿತ್ತ. ಮುತ್ತಿನಂಥ 5 ಮಕ್ಕಳಿದ್ದರು ಸಹಿತ ಧರ್ಮ ಹಸ್ತಿನಾಪುರ ಸಿಂಹಾಸನ ಮೇಲೆ ರಾಜ ಧರ್ಮ ಕುಂತ ಎಷ್ಟೋ ವರ್ಷ ಸಮಾಜಕ್ಕಾಗಿ ಧರ್ಮದ ರಾಜ್ಯ ಮಾಡಿರುವಂಥ. ತಂಗಿನ ಕಳಸಾಗ ಬಂದಿದ್ದ ಗಾಂಧಾರಿ ತಮ್ಮ ಅನ್ನ, ಅವ ಯಾರು ಹೇಳ್ರಿ? ಶಕುನಿ. ಅವು ಇಟ್ಟಿಟ್ಟ ಸಣ್ಣಾಗಿದ್ದಾಗಿಂದ ನೀವು ಯಾರಿಗೂ ಮನೆ ಮಾಡ್ರಿ, ಯಾರಿಗೂ ಕೈ ಮುಗಿಬೇಡ್ರಿ, ರಾಜರ ಮಕ್ಕಳದ್ರಿ,
ನಿಮಗೆ ಆಗಲಿ ಅವು 5 ಅದಾವತ್ತನ 5 ಬೆಳ್ಳ ಕಡ್ದಂಗೆ ಅವೆಲ್ಲ ಮುಗಿಸ್ರಿ. ಅಂದ್ರೆ ಸೊಕ್ಕಲೆ ಇರ್ರಿ, ಬಗ್ಗಬೇಡ್ರಿ, ಕೈ ಮುಗಿಬೇಡ್ರಿ, ಹಂಗಂತ ತಿಳ್ಕೊಂಡು ಸಣ್ಣ ಇರುವಂಥ 101 ಮಕ್ಕಳಿಗೆಲ್ಲ ಸ್ವಾರ್ಥ, ಅಹಂಕಾರ, ದ್ವೇಷ ಅನ್ನುವಂಥ ಕೆಟ್ಟ ವಿಷದ ನೀರು ಹನಿಸಿದ ಗಾಂಧಾರಿ ಮಕ್ಕಳದೊಂದು ದೊಡ್ಡ ಬಳ್ಳಿ, 101 ಮಕ್ಕಳು ಬಳ್ಳಿತ್ತಲ್ಲ, ಆ ಬಳ್ಳಿ ಎಲ್ಲನೂ ಕೈ ಆತು. ಆ ಕಾಯಿಗಳೆಲ್ಲ ಕೈ ಆದು. ಅದಕ್ಕೆ ಕಾರಣ ಶಕುನಿ ಅಂತಕ್ಕಂಥ ಒಬ್ಬ ಯಾವಾಗಲೂ ದ್ವೇಷದ ಕೆಟ್ಟ ಸಂಸ್ಕಾರ ನೀರು ಹಾಸೋದ್ರಿಂದ ಅಖಂಡವಾಗಿರ್ತಕ್ಕಂಥ ಒಂದು ಮನಿತನ ದ್ವೇಷದಲ್ಲಿ ನಡ್ಕೋತು. ಸಂಘ 2 ರೀ. ಶಕುನಿ ಮಾಮನ ಸಂಘ ಮಾಡಿದವರು ಗಾಂಧಾರಿ ಮಕ್ಕಳು. ತಾಯಿ ಸಂಸ್ಕಾರ ಕೃಷ್ಣ ಭಗವಂತನ ಸಾನ್ನಿಧ್ಯದಲ್ಲಿದ್ದವರು ಪಾಂಡವರು. ಕೊನೆಗೆ ವಿಜಯ ಕಷ್ಟ ಆದ್ರೆ ಆಯಿತು, ಆದರೆ ವಿಜಯ ಯಾರಿಗೆ ಆತಂದ್ರೆ ಪಾಂಡವರಿಗೆ ಆಯ್ತು. ಇನ್ನೊಂದು ಮಾತು ನಿಮಗೆ ಗೊತ್ತಿರಲಿ, ಸ್ವಾಮೀಜಿ ಚಲೋ ಇದ್ದವ್ರಿಗೆ ತ್ರಾಸ ಯಾಕಿರ್ತದೆ? ನಿಮ್ದೆಲ್ಲ ಪ್ರಶ್ನೆ. ಚಲೋ ಮಾಡೋರಿಗೆ ಯಾಕೆ ತ್ರಾಸ ಆಗ್ತದೆ? ನಿಮಗೆ ಇನ್ನೊಂದು ಮಾತು ಹೇಳಿ, ಮಾವಿನ ಗಿಡಕ್ಕೆ ಕಲ್ಲು ಯಾಕೆ ಹೋಗ್ತಾರೋ? ಬೇವಿನ ಗಿಡಕ್ಕೆ ಕಲ್ಲು ಹೋಗೋದು ಯಾರು ನೋಡೇನು? ಮಾವಿನ ಗಿಡಕ್ಕೆ ಯಾಕೆ ಹೋಗಿತಾರೆ? ಬೇವಿನ ಗಿಡಕ್ಕೆ ಯಾಕೆ ಹೋಗ್ಯಂಗಿಲ್ಲ? ಮಾವಿನ ಗಿಡ ಒಂದು ಕಲ್ಲು ಹೊಡೆಸ್ಕೊಂಡ್ರೆ ಏನು ಕೊಡ್ತದೆ? ಸಿಹಿಯಾದಂಥ ಹಣ್ಣು ಕೊಡ್ತದೆ. ಒಳ್ಳೆದರದ ಪರೀಕ್ಷೆ ಇರ್ತದೇನ, ಕೆಟ್ಟದ ಪರೀಕ್ಷೆ ಇರೋಂಗಿಲ್ಲ. ಬಂಗಾರ ಬೆಂಕಿಯಾಗ ಹಾಕಿ ಸುಟ್ಟು ನೋಡ್ತಾರೆ ಗಟ್ಟೈತಿ ಇಲ್ಲ ಅಂತ ತಿಳ್ಕೊಂಡು ಕಟ್ಟಿಗೆ ಎಟ್ಟೋ ಸುಡ್ತಾರೆ, ಅವೇನು ಬಂಗಾರ ಆಗಂಗಿಲ್ಲ ಜೀವನದೊಳಗೆ. ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಜೀವನದಲ್ಲಿ ಒಳ್ಳೆ ಕೆಟ್ಟದನ್ನು ನಾವು ಮಾಡೋಕ್ಕೆ ಹೋಗಬಾರ್ದು. ಜೀವನದಲ್ಲಿ ನಮ್ಮ ಸಮಾಜದೊಳಗೆ ಈಗೊಂದು 30-40 ವರ್ಷದೊಳಗೆ ನಮ್ಮೆಲ್ಲ ಹೊಸ ಪೀಳಿಗೆ ಐತೆ, ಎಲ್ಲ ಕೆಟ್ಟು ಹೋಯ್ತು. 10 ಹೆಜ್ಜೆಗೊಂದು ದಾಬೆ ಅದು. ಊರು ಸುತ್ತಮುತ್ತ ಕುಡಿ ಸಂಗತಿ ಬಂದು ಎಲ್ಲೋ ಮುಚ್ಚಿ ಮರ್ಯದಲ್ಲಿ ಯಾರೋ ಕುಡಿದು ಗಪ್ ಚುಪ್ ಇರ್ತಿದ್ರು. 8ನೇಂತೆ 10ನೇಂತೆ ಹೋಗುವಂಥ ಹುಡುಗರೆಲ್ಲ ಕುಡಿದು ಬಾಗಲಾಗಿ ಬೀಳಾಕತ್ತು. ಇವಾಗ ಹನುಮಪ್ಪನ ಗುಡಿಯಾಗೋ ಬ್ರಹ್ಮದೇವ್ರ ಗುಡಿಯಾಗ ಒಂದು ಮಂಗಳಾರತಿ ನಡೆದ್ರೆ ಒಂದು 10 ಮೋಟರ್ ಸೈಕಲ್ ನಿಲ್ಲಂಗಿಲ್ಲ. ಒಂದು ದಾಬೆ ಮುಂದೆ ದಿನ 200 ಮೋಟರ್ ಸೈಕಲ್ ನಿಲ್ತಾವ. ಭಾರ ಆದರೂ ಸಹಿತ ನಿಮ್ಮ ಮಕ್ಕಳು ನಿಮ್ಮ ಮನೆಗೆ ಬರಂಗಿಲ್ಲ. ಇದು ಯಾರ ಸಂಘ? ರೊಕ್ಕ ಹಾಳಾಯ್ತು, ಮರ್ಯಾದೆ ಹಾಳಾಯ್ತು, ಮನೆಯಿಂದ ಶಾಂತಿ ಹೋಯ್ತು. ನಿಮ್ಮ ವಂಶದ ದೀಪ ನಿಮ್ಮ ಮುಂದೆ ಹಾರಿ ಅವನ ಫೋಟೋಕ್ಕೆ ನೀವು ಹಾರ ಹಾಕಿ ಬಡ್ಕೊಂಡು ಅಳುವಂಥ ಪ್ರಸಂಗ ಬಂದಿಲ್ಲ? ಹೇಳನು ಎಟ್ಟು ಪುಡಿ ತಿನ್ನೋ ಹುಡುಗರಿಲ್ಲ, ಎಟ್ಟು ಕುಡುಕರಿಲ್ಲ. ದೇಶ ಕೆಡಬಾರ್ದು. ಒಂದು ಮನೆ ಚಂದ ಆದ್ರೆ ಓನ್ ಚಂದ ಆಗ್ತದೆ, ಓನ್ ಚಂದ್ರ ಆದ್ರೆ ಊರಾಗ್ತದೆ, ಅಲ್ಲಿಂದ ತಾಲೂಕು ಜಿಲ್ಲಾ ಆಗ್ತದೆ. ಅಖಂಡ ಭಾರತ ದೇಶ ಧರ್ಮೋಂತರ ರಾಷ್ಟ್ರ. ಹೇಳ್ತಿದ್ದೀರಿ ಅಂದರೆ ಇವ್ರು ಯಾರೂ ಶ್ರೀಮಂತರ ಸಲುವಾಗಿ ಆಗಿಲ್ಲ. ಇವರಾದದ್ದು ಜಗತ್ತಿಗೆ ಕೊಟ್ಟವರು. ಯಾರು ಪಡ್ಕೊಂಡ್ರು ಅವ್ರು ಯಾರೂ ದೊಡ್ಡವರಾಗಲಿಲ್ಲ, ಕೊಟ್ಟವ್ರು ಯಾರೂ ಸಣ್ಣವರಾಗಲಿಲ್ಲ. ಈ ಮಾತನ್ನು ಜೀವನ ಬೆಲೆ ಹರಿಸ್ಬೇಕಾದ್ರೆ ಯಾವುದರಿಂದ ಮನುಷ್ಯ ಜೀವನ ಅಳಿತೀವಿ ಅಂದಾಗ ಸಾಕ್ರೆಟಿಸ್ ಒಂದು ಮಾತು ಹೇಳ್ತಾನೆ, ಭಾಳ ಒರಟು ಮಾತು. ಸಾಕ್ರೆಟಿಸನ್ ಮಾತೇ ಒರಟು. ಅವ್ನು ಹೇಳ್ತಾನೆ, ಸಕ್ಸಸ್ ಆಫ್ ಎ ಲೈಫ್ ಈಸ್ ಮೆಜರ್ಡ್ ಬೈ ದ ನಂಬರ್ ಆಫ್ ಪೀಪಲ್ ಹೂ ಕ್ರೈ ವೆನ್ ಯು ಡೈ ಅಂತ. ನೀನು ಸತ್ತಾಗ ಎಷ್ಟು ಜನ ಅಳುತ್ತಾರೋ ಅದ್ರ ಮೇಲೆ ನಿನ್ನ ಜೀವನ ಸಾರ್ಥಕ್ಯ ಗೊತ್ತಾಗುತ್ತೆ. ಹೋದ್ನಾ ಚಲೋ ಆತು ಬಿಡ್ರಿ ಅಂದ್ರೆ ಜೀವನ ಫೇಲ್ಯೂರ್ ಅದು. ಒಂದು ಸಣ್ಣ ಕತೆ ಬರ್ತಿದ್ದೆ ನಾನು. ಒಂದು ಸಣ್ಣ ಊರು, ಒಬ್ಬ ಸನ್ಯಾಸಿ ಬರ್ತಾನೆ ತಿರ್ಗಾಡ್ಕೊತ. ರಾತ್ರಿ ಆಗಿಬಿಟ್ಟದ, ಎಲ್ಲ ಮನೆ ಬಾಗಿಲು ಹಾಕ್ಬಿಟ್ಟಾರ. ರಾತ್ರಿ 11 ಆಗ್ಯದ. ಎಲ್ಲಿ ಮಲ್ಕೋಬೇಕು ಅಂತ ನೋಡ್ದೆ, ಒಂದು ಮನೆ ಮುಂದೆ ಕಟ್ಟಿತ್ತು. ಕಟ್ಟಿ ಮೇಲೆ ತನ್ನ ಚಾಪಿ ಹಾಸ್ಕೊಂಡು ಹೊತ್ಕೊಂಡು ಮಲ್ಕೊಂಡ. ಮುಂಜಾನೆ 4 ಗಂಟೆ ಹೊತ್ತಿಗೆ ಯಾರೋ ಬಂದು ಆ ಮನೆ ಬಾಗ್ಲ ಬಡಿದ್ರು. ಮನೆ ಬಾಗ್ಲ ತೆಗೆದು ಕಣ್ಣು ತಗೊಂಡು ನೋಡ್ಕೊತಾನೆ, ಹಂಗೆ ಕಣ್ ಮಲ್ಕೊಂಡ, ಹಂಗೆ ಕಣ್ ತೆಗೆದು ನೋಡ್ತಾನೆ. ಬಾಗ್ಲ ಬಡಿದ್ರು, ಒಳಗಿನ ಬಾಗ್ಲ ತೆಗೀತು. ಒಬ್ಬ ಹುಡುಗಿ ಹೊರಗೆ ಬಂದ್ಲು. ಬಾಗ್ಲ ಬಡಿದ್ರು, ಏನಾಯ್ತು ಅಂತ ಕೇಳಿದ್ಲು. ರಾಮಣ್ಣ ಹೋದ, ಈಗ ತಾನೇ ರಾಮಣ್ಣ ಹೋದ ಅಂದ್ಲು. ಹೌದಾ, ಗೊತ್ತಾಗಲಿಲ್ಲ ನನಗೆ, ಆತ ಅಂತ ಹೇಳಿ ಹೋದವ. ಹುಡುಗಿ ಒಳಗೆ ಅಜ್ಜಿಗೆ ಹೇಳಿದ್ಲು, ಮನೆಗೆ ಅಜ್ಜಿ ಇದ್ಲು. ಅಜ್ಜಿ, ರಾಮಣ್ಣ ಹೋದ್ರಂತ. ಹೌದಾ, ರಾಮಣ್ಣ ಹೋದ್ನ, ಹೋಗಿ ನೋಡ್ಕೊಂಬಾವ, ಅವ್ನು ಸ್ವರ್ಗಕ್ಕೆ ಹೋದ್ನೋ ನರಕಕ್ಕೆ ಹೋದ್ನೋ ನೋಡ್ಕೊಂಬಾ ಅಂದ. ನೋಡ್ಕೊಂಬರ್ತೀನಿ ಅಂತ ಹುಡುಗಿ ಹೋದ್ಲು. ಇವು ಸನ್ಯಾಸ ಅಂತ ನಾನು ಜನ್ಮ ಪೂರ್ತಿ ಇದನ್ನೇ ಮಾಡಿನ ಕೆಲಸ, ಸ್ವರ್ಗಕ್ಕೆ ಹೋಗೋದು ಇವ್ ಹೆಂಗೆ ಗೊತ್ತಾಗ್ತದೆ ನೋಡೋಣಂದ. ಅರ್ಧ ತಾಸು ಹುಡುಗಿ ವಾಪಸ್ ಬಂದ್ಲು. ಏನಾತ ಅಂತ ಅಜ್ಜಿ ಕೇಳಿದ್ಲು. ಅಜ್ಜಿ, ರಾಮಣ್ಣ ಹೆಂಗೆ ನರಕಕ್ಕೆ ಹೋಗ್ತಾನೆ, ಸ್ವರ್ಗಕ್ಕೆ ಹೋದ ಅಂದ. ಇವ ಅಂದ, ಸ್ವರ್ಗಕ್ಕೆ ಹೋದಿ ಹುಡುಗಿ ಹೆಂಗೆ ಗೊತ್ತಾಯ್ತು? ಆ ಹುಡುಗಿನ ಕೇಳ್ದ, ನಾನು ತಡ್ಕೊಳಿಕ್ಕೆ ಆಗೋಲ್ತು, ನಾ ಸನ್ಯಾಸ ಇದೇ ಕೆಲಸ ಮಾಡವ, ಸ್ವರ್ಗಕ್ಕೆ ಹೋದ ನಿನಗೆ ಹೆಂಗೆ ಗೊತ್ತಾಯ್ತು, ರಿಸಿಟ್ ಹೆಂಗೆ ಬಂತು ನಿನಗಂತ. ಅಜ್ಜಿ ಹೇಳಿದ್ಲಂತ, ಹಂಗಲ್ರಿ, ಮನೆ ಮುಂದೆ ಜನಸಾಗರ ನೆರೆದದ, ರಾಮಣ್ಣ ಹೋದ ಅಂತ 1000 ಮಂದಿ ಅಳ್ಳಿಕ್ಕೆ ಹತ್ತಾರ ಮುಂದೆ.
ಅಷ್ಟು ಮಂದಿಗೆ ಚಲೋ ಮಾಡಿದವ ನರಕಕ್ಕೆ ಹೆಂಗೆ ಹೋಗ್ತಾನ್ರಿ? ಎಷ್ಟು ಚಂದ ಮಾತು. ಅಷ್ಟು ಮಂದಿಗೆ ಚಲೋ ಮಾಡಿದವ ನರಕಕ್ಕೆ ಹೆಂಗೆ ಸ್ವರ್ಗಕ್ಕೆ ಹೋಗ್ಯ ನಾವು. ಅದೇ ಸಾಕ್ರೆಟಿಸನ್ ಮಾತು ಎಷ್ಟು ಚಂದ ಅದ ನೋಡ್ರಿ. ಅದು ನಾನು ಇರೋ ತನಕನೂ ಬರೀ ನನಗೋಸ್ಕರ ಬದುಕಿದ್ರೆ ಪ್ರಪಂಚ ನಿಮ್ಮನ್ನು ಯಾವತ್ತೂ ನೆನಪಿಡೋದಿಲ್ಲ. ಪ್ರಪಂಚ ಬೇಡ, ನಿಮ್ಮ ಮರಿಮಕ್ಕಳು ನೆನಪಿಡೋದಿಲ್ಲ ನಿಮ್ಮ ಹೆಸರು. ಆದರೆ ಮತ್ತೊಬ್ಬರಿಗೋಸ್ಕರ ಮಾಡಿದ್ರನ್ನ ಪ್ರಪಂಚ ಯಾವತ್ತೂ ಮರೆಯೋದಿಲ್ಲ. ಈ ಮೌಲ್ಯ ಅದಲ್ಲ, ಜಗತ್ತಿಗೆ ಕೊಡುವಂಥ ಶಕ್ತಿ ಇರುವಂಥವ್ರು ಮಾತ್ರ ಮೌಲ್ಯವಂತರು ಅಂತ ಆಗ್ತಾರೆ. ಹಿರಿಯರು ಒಂದು ಮಾತು ಹೇಳ್ತಿರ್ತಾರೆ, ಮಕ್ಕಳಿಗೆ ದುಡ್ಡಿನ ಬೆಲೆ ತಿಳಿಸ್ಬೇಕು ಅಂತ. ಯಾಕೆ ಹೇಳ್ತಾರೆ ಅಂದರೆ, ತಂದೆ ತಾಯಿ ಆದವರು ಎರ್ರ ಬಿರ್ರಿ ಕೇಳಿದಷ್ಟು ದುಡ್ಡು ಕೊಡಬೇಡಿ ಮಕ್ಕಳಿಗೆ, ದುಡ್ಡಿನ ಬೆಲೆ ಗೊತ್ತಾಗೋದಿಲ್ಲ. ಆ ದುಡ್ಡು ಹೆಂಗೆ ಬರುತ್ತೆ? ಆ ದುಡ್ಡು ಬರೋದಕ್ಕೆ ತಂದೆ ತಾಯಿ ಆದಂಥವ್ರು ಎಷ್ಟು ಕಷ್ಟಪಡ್ತಾರೆ, ಎಷ್ಟು ದುಡಿತಾರೆ ಅನ್ನೋದನ್ನು ತಿಳಿಸಿ ಕೊಟ್ಟಾಗ ಖರ್ಚು ಮಾಡುವಾಗ ಯೋಚನೆ ಮಾಡ್ತಾರೆ ಮಕ್ಕಳು ಅನ್ನೋದು ಅದರ ನೀತಿ. ಈ ಮಾತು ಯಾಕೆ ಬಂತಪ್ಪ ಅಂದರೆ, ಹಾಗೆ ಪ್ರತಿಯೊಂದರ ಬೆಲೆನೂ ತಿಳಿಸ್ಬೇಕು. ನಾವು ಅಪ್ಪ ಕೊಟ್ಟಂಥ ಖರ್ಚಿಗೆ ಕೊಟ್ಟಂಥ ಪಾಕೆಟ್ ಮನಿ ಪುಗ್ಸಟ್ಟೆ ಬಂದಿದ್ದಲ್ಲ, ಅದಕ್ಕೋಸ್ಕರ ಆತ ಬೆವರು ಹರಿಸ್ತಾನೆ ಅನ್ನೋ ಅರಿವು ಇದ್ದಾಗ ಮಕ್ಕಳು ಬೇಕಾಬಿಟ್ಟಿ ಖರ್ಚು ಮಾಡೋದಿಲ್ಲ. ಹಾಗೆ ಅದರ ಬೆಲೆ, ಪ್ರತಿಯೊಂದರ ಬೆಲೆನೂ ತಿಳಿಸ್ಬೇಕು ನಾವು. ಮಕ್ಕಳು ಅಂದರೆ ಮುಂದಿನ ತಲೆಮಾರು, ದುಡ್ಡು ಅಂದರೆ ಪರಂಪರೆ, ಧರೋಹರ್, ಬೆಲೆ ತಿಳಿಸ್ಬೇಕು. ಹಾಗೆ ರಾಮ ಮಂದಿರ ಹೋಗಿ ನಿಂತ್ಕೊಂಡು, ಓ ಸಖತ್ತಾಗಿದೆ, ದೊಡ್ಡದಾಗಿದೆ, ಮಸ್ತ್ ಕೆತ್ತಿದ್ದಾರೆ. ಅಷ್ಟೇ ಅಲ್ಲ, ಅದು ಅಲ್ಲಿ ಬರೋದಕ್ಕೆ ಕಾರಣ ಆಗಿದ್ದೇನು ಅನ್ನೋದು ಗೊತ್ತಾಗಬೇಕು. ಸುಮ್ಮನೆ ಬಂದಿದ್ದಲ್ಲ ಅದು. ಯಾರೋ ಒಂದೆರಡು ಜನರಿಗೆ ರಾಮ ಮಂದಿರ ಮಾಡಿಸ್ಬೇಕು ಅನ್ನಿಸ್ತು, ಇನ್ನೊಂದೆರಡು ಜನರ ಹತ್ರ ದುಡ್ಡು ಕೇಳಿದ್ರೆ ಮಂದಿರ ಮಾಡೋಣ ಕೊಡ್ರಿ ಅಂದರು, ಒಂದೆರಡು ಜನ ದುಡ್ಡು ಕೊಟ್ಟರು, ಯಾವ ಮಂದಿರ ಕೆತ್ತು ನಿಲ್ಲಿಸ್ಬಿಟ್ರು. ಹಾಗೆಲ್ಲ ಅದಾಗಿದ್ದು. ಪ್ರತಿಯೊಂದರ ಬೆಲೆ ತಿಳಿಸ್ಬೇಕು. ನಾನು ಮತ್ತೆ ಹೇಳ್ತೀನಿ, ಸ್ವಾತಂತ್ರ್ಯದ ಬೆಲೆ ಅಂತ ತಿಳಿಸಿಲ್ಲ ನಾವು ಸರಿಯಾಗಿ. ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆಯಲ್ಲ, ಅದಕ್ಕೆ ನಾವು ತೆತ್ತಿರುವ ಬೆಲೆ ಏನು ಅನ್ನೋದನ್ನು ತಿಳಿಸಿಲ್ಲ. ಒಂದು ಪಾರ್ಶ್ವವನ್ನು ಹೇಳ್ತಾ ಬಂದ್ವಿ, ಉಪವಾಸ ಕೂತ್ಕೊಂಡ್ವಿ, ಸತ್ಯಾಗ್ರಹ ಮಾಡಿದ್ವಿ, ಸ್ವಾತಂತ್ರ್ಯ ಕೊಟ್ಟು ಹೋದರು ಬ್ರಿಟಿಷರು ಅಂತ. ಲಕ್ಷಾಂತರ ಜನರ ಬಲಿದಾನ ಆಗಿದೆ ಅದಕ್ಕೆ. ಬ್ರಿಟಿಷರ ಗುಂಡಿಗೆ ಎದೆ ಒಡ್ಡಿದ್ದಾರೆ. ಅವರ ನೇಣಗಂಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಹೆಣಗಳ ತೇಲಾಡಿದ್ದಾವೆ. ಅಪರಿಚಿತ ಜೈಲುಗಳಲ್ಲಿ ಶಿಕ್ಷೆಗೊಳಗಾಗಿ ಕೊರಗಿ ನರಳಿ ಸತ್ತೋಗಿದ್ದಾರೆ. ಅವರೆಲ್ಲರ ಹೋರಾಟದ ಫಲವಾಗಿ 1942ರಲ್ಲಿ ಸ್ವಾತಂತ್ರ್ಯ ಬಂತು. ದೇದಿ ಹಮೆ ಆಜಾದಿ ಬಿನಾ ಖಡ್ಗ ಬಿನಾ ಢಾಲ್ ಸಾ ಬರಮತಿ ಕೆ ಸಂತ ತೂನೆ ಕರ್ದಿಯಾ ಕಮಾಲ್ ಇದೆಯಲ್ಲ, ಅದು ಒಂದು ಪಾರ್ಟ್ ಅದು ಸ್ವಾತಂತ್ರ್ಯ ಹೋರಾಟದಲ್ಲಿ. ಈ ಬಲಿದಾನದ ಕಥೆ ಹೇಳಿದಾಗ ನಮಗೆ ಬಂದಿರುವ ಸ್ವಾತಂತ್ರ್ಯವನ್ನು ಎಷ್ಟು ಜವಾಬ್ದಾರಿಯಿಂದ ನಾವು ನೋಡ್ಕೋಬೇಕು ಅನ್ನೋ ಪರಿಜ್ಞಾನ ಬರುತ್ತೆ. ಪರಿಜ್ಞಾನ ಅವಾಗ ಬರೋದು. ಹಾಗೆ ಅನ್ನುವುದರ ಕಥೆ ಮುಂದಿನ ತಲೆಮಾರಿಗೆ ಗೊತ್ತಾದಾಗ, ಪುರಾತನ ಯಾವುದೋ ಮಂದಿರಕ್ಕೆ ಹೋದಾಗ ಆ ಮಂದಿರ ಯಾಕಿಷ್ಟು ಚೆನ್ನಾಗಿ ಇನ್ನೂ ನಿಂತ್ಕೊಂಡಿದೆ ಅನ್ನೋದು ನಮಗೆ ಗೊತ್ತಿರಬೇಕು. ಬೇಲೂರಿಗೆ ಹೋದಾಗ ಈ ದೇವಸ್ಥಾನ ಇಷ್ಟು ಚೆನ್ನಾಗಿ ಇನ್ನೂ ನಿಂತ್ಕೊಂಡಿರೋದಕ್ಕೆ ಕಾರಣ ಏನು? ಹಂಪಿಗೆ ಹೋದಾಗ ಇದು ಹಾಳಾಗಿ ಹೋಗೋದಕ್ಕೆ ಕಾರಣ ಏನು? ಸೆನ್ಸ್ ಆಫ್ ಹಿಸ್ಟ್ರಿ ಅಂದ್ರೆ ಅದು. ಇತಿಹಾಸ ಹೀಗೆ ಇತ್ತು. ಉದ್ದೇಶ ಏನದನ್ನು ಕಲಿಯೋದು. ಆಗ ಆದ ತಪ್ಪುಗಳು ಭವಿಷ್ಯದಲ್ಲಿ ಮರುಕಳಿಸಬಾರದು. ಇತಿಹಾಸದ ಸೋಲ್ ಪರ್ಪಸ್ ಅದು. ಯಾಕೆ ಓದ್ತೀವಿ ನಾವು ಹಿಸ್ಟ್ರಿನ? ಹಿಂದಾಗಿದ್ದು ಮುಂದೆ ಆಗಬಾರದು. ಜಯ ಗುರುದೇವ ಬಸವಣ್ಣ, ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ, ಬಾಗೇವಾಡಿಯ ನಮ್ಮಣ್ಣ, ನೀತಿ ನಿಯಮವ ಕಲಿಸಣ್ಣ, ನೀತಿ ನಿಯಮವ ಕಲಿಸಣ್ಣ, ನಾನ್ಯಾರೆಂಬುದು ತಿಳಿಸಣ್ಣ, ನಾನ್ಯಾರೆಂಬುದು ತಿಳಿಸಣ್ಣ. ಜಯ ಗುರುದೇವ ಬಸವಣ್ಣ, ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ. ಬಾಗೇವಾಡಿಯ ನಮ್ಮಣ್ಣ. ಬಸವಣ್ಣವರು ತನ್ನ ವಚನದಲ್ಲಿ ಹೇಳ್ತಾರೆ, ಕೃಷಿಕೃತ್ಯ ಕಾಯಕವ ಮಾಡುವ ಸದ್ಭಕ್ತನ ಪಾದಂಗಳ ತೋರಿಸಿ ಎನ್ನ ಬದುಕಿಸಯ್ಯ. ಆತನ ತನು ಶುದ್ಧ, ಮನಶುದ್ಧ, ಭಾವಶುದ್ಧ. ಆತನ ಮನವಿಗೆ ಹೋಗಿ ಲಿಂಗ ಪೂಜೆ ಕೈಗೊಂಡ ಗುರುವಿನ ಜೀವನ ಪಾವನ ನೋಡ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ ವಚನಕಾರರು ಹೇಳ್ತಾರೆ. ಅಂದ್ರೆ
ರೈತಾಪಿತನ ಅಂದ್ರೆ ಅಷ್ಟು ಶ್ರೇಷ್ಠವಾದದ್ದು. ಜಗತ್ತಿನ 84 ಲಕ್ಷ ಜೀವಿಗಳು ಅಂತೇಳಿ ಕನಕದಾಸರು ಹೇಳ್ತಾರಲ್ಲ, 84 ಲಕ್ಷ ಜೀವಿಗಳಿಗೂ ಅನ್ನ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರಾದ್ರೂ ಇದ್ರೆ ಅದು ರೈತ ಮಾತ್ರ. ಕುವೆಂಪು ಒಂದ್ ಕಡೆ ಬರೀತಾರೆ, ರಾಜ್ಯಗಳೆಳೆಯಲಿ ರಾಜ್ಯಗಳು ಇಡಿಸಲಿ ಆರಲಿ ಗದ್ದಿಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿಟ್ಟು ಬಿಡುವುದೇ ಇಲ್ಲ, ನೇಗಿಲ ಕುಣದೊಳಗೆ ಅಡಗಿದೆ ಕರ್ಮ, ನೇಗಿಲ ಮೇಲೆಯ ನಿಂತಿದೆ ಧರ್ಮ ಅಂತೇಳಿ ಕುವೆಂಪುರವರು ಬರೀತಾರೆ. ಅಂದ್ರೆ ನಾವೆಲ್ಲ ನಮ್ಮ ಧರ್ಮಗಳು ಎಷ್ಟೆಷ್ಟು ಶ್ರೇಷ್ಠ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವೋ, ರೈತನ ಕೂಡ 3 ವರ್ಷ ನೇಗಿಲ ಕೂಡ ನೆಲಕ್ಕೆ ಹೋಗಿದ್ರೆ 3 ವರ್ಷ ಈ ಜಗತ್ತಲ್ಲಿ ಆ ಧರ್ಮನೂ ಉಳಿಯೋದಿಲ್ಲ. ರೈತ ಇರೋದಕ್ಕೆ ಜಗತ್ತು ಬದುಕಿರೋದು, ನಾವೆಲ್ಲ ಬದುಕಿರೋದು. ರೈತನ ಆಶೀರ್ವಾದ, ರೈತನ ಒಂದಂತೂ ತಿಳ್ಕೊಳ್ಳಿ, ಕೆಟ್ಟದ್ದು ಮಾಡಿದವನಿಗೆ ಕೆಟ್ಟದೇ ಆಗುತ್ತೆ, ಒಳ್ಳೇದು ಮಾಡಿದವನಿಗೆ ಒಳ್ಳೇದೇ ಆಗುತ್ತೆ. ಧರ್ಮೋ ರಕ್ಷತಿ ರಕ್ಷಿತ. ಧರ್ಮವನ್ನ ಮಾಡಿದ್ರೆ ನೀನು ಯಾವತ್ತಿನ ತನಕ ಬೇರೆಯವರಿಗೆ ಒಳ್ಳೇದನ್ನ ಮಾಡ್ತಾ ಇರ್ತೀಯ, ಆವತ್ತಿನ ತನಕ ನೀನು ಒಳ್ಳೇದೇ ಆಗುತ್ತೆ.